ವೇದವಾಕ್ಯವನೆಲ್ಲ ಮೋಡಲು ಕನ್ನಡದಿ ಓದಿಸುವ ಜನರ ವೇದಾಮತಿ ಕೆಡಿಸಿರುವ ಸಾಧು ಜಗುಳಿಗೆ ಮಣಿಯುವೆನೋ, ಸಾಧು ಜಗುಳಿಗೆ ಮಣಿಯುವೆನೋ. ನಿಜವನರಿಸುವ ಶ್ರೀನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ಗೈದಾಸಿ ಜಡಿಸಿದ್ದ ಸಿದ್ಧಾರೂಢರಿಗೆ ನಂದನಪ್ಪೆ, ಸಿದ್ಧಾರೂಢರಿಗೆ ನಂದನಪ್ಪೆ. ಬಾಳ ಬಲ ವೇದಾಂತ ಕೇಸರಿ ಬಾಳಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುವವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಅನಂತ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಯಿನಿ ಆತ್ಮ ಜ್ಞಾನ ಪ್ರದಾನೇನ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯ ಪರ್ಯಂತರವಾಗಿ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ದ್ವಿತೀಯ ಸಂಧಿಯ 8ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಶಿಷ್ಯನಿಗೆ ಯಾವ ರೀತಿ ವಿಚಾರವನ್ನು ಮಾಡಿದರೂ ಕೂಡ ಆತ್ಮನು ಅವಿಕಾರಿ ಅಲ್ಲ ಅನ್ನೋ ಮಾತನ್ನು ಹೇಳಿದರು. ಆತ್ಮನಿಗೆ ನಿರ್ವಿಕಾರ ಅಂದರೆ ಅವಿಕಾರಿ ಅಂದರೆ ಇವೆಲ್ಲ ಶಬ್ದಗಳ ಪರ್ಯಾಯ, ವಿಕಾರ ಆಗೋನಲ್ಲ ಅಂತ ಆತ್ಮ. ಹೀಗೆ ಯಾರು ಹೇಳ್ತಾರಂದರೆ ಸಕಲ ವೇದ ಶ್ರುತಿಗಳು ವೇದದ ಸಮೂಹಗಳೇ ಘಂಟಾಘೋಷವಾಗಿ ಇದು ಹೇಗೆ ಇದರಂದರೆ ಮಿಗಿಲಪ್ಪ ವಾಚ್ಯಚಯಗಳ ಅಂತ ಯಾವ ವಿವೇಕ ಚಿಂತಾಮಣಿ ಗ್ರಂಥದಲ್ಲಿ
ಪಾರಮಾರ್ಥ ಗೀತೆಯಲ್ಲಿ ಕೂಡ ಇದೇ ನಿಜಗುಣರು ಹೇಳಿದ ಮಿಗಿಲಪ್ಪ ವಾಕ್ಯಚಯಗಳ ಇವು 4 ವೇದಗಳು ಕೂಡ ಮಿಗಿಲಾಗಿರ್ತಕ್ಕಂಥದ್ದು ಅದು ಆತ್ಮಾವಸ್ಥಾದ, ಅದು ನೀನೇ ಸ್ವರೂಪ ಇದ್ದಿ. ಹಾಗಾಗಿ ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಅಂತ ಕೊನೆಗೆ ಆತ್ಮ ಮಂಗಲವನ್ನು ಮಾಡಿ ನೀನೇ ಆತ್ಮ ಇದ್ದಿ, ನೀನೇ ಬ್ರಹ್ಮ ಇದ್ದಿ. ಅದಕ್ಕಾಗಿ ವೇದ ಶ್ರುತಿಗಳನ್ನು ನೀನು ವಿಚಾರವನ್ನು ಮಾಡು. ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾರೆ, ಅವನು ಯಾಕೆ ಕೇಳಬೇಕು ಅನ್ನೋದು ತಲೆಯಲ್ಲಿ ಬರಬಾರದು ಅಂತ. ಕೆಲವು ಜನ ಹೇಳೋರಲ್ಲಿ ಕೇಳೋರಲ್ಲಿ ಇವೆಲ್ಲ ಬರ್ತಾವ. ಆತ್ಮ ನೀನಿದ್ದಿ ಅಂತ ಹೇಳೋದು ಮತ್ತೆ ಇದನ್ನ ಹೇಳ್ತಾರಲ್ಲ ಎಲ್ಲರೂ, ಇದಕ್ಕಿಂತ ಬೇರೆ ಹೇಳ್ತಾರೆ ಅಂತ ಕೇಳಿ ಬಿಟ್ಟು ಬಿಡ್ತಾರೆ. ಮತ್ತೆ ನಾವು ಇದನ್ನೇ ಕೇಳಿ ಕೂಡ ಮತ್ತೇನು ಕೇಳೋದಂತ ಕೇಳೋದು ಬಿಡ್ತಾರೆ. ಅದು ಎಲ್ಲರೂ ಕೇಳಿವಿ, ಎಲ್ಲರೂ ಹೇಳಿವಿ. ಹೇಳುವವರಿಗೂ ಕೇಳುವವರಿಗೂ ನಡೆ ಬರಬೇಕಾಗಿತ್ತು ಅಂದರೆ ಅದು ಬಹಳ ಬಹಳ ಧೀರ ಪುರುಷನ ಕೆಲಸ, ತೀವ್ರ ಮುಮುಕ್ಷುಗಳ ಕೆಲಸವಿನ ಸಾಮಾನ್ಯ ವ್ಯಕ್ತಿಗಳ ಕಾರ್ಯ ಇದು ಅಲ್ಲ ಅಂತ ವಿಚಾರ ಮಾಡಿ ಹೀಗೆ ಹೇಳಿದಾಗ, ಈಗ ಇಷ್ಟೆಲ್ಲ ಹೇಳಿಕೆ ಅಂತ ಬಂದ್ರಲ್ಲ, ಇಲ್ಲಿವರೆಗೂ ಬಂದರೂ ಕೂಡ ಅಹಂಕಾರ ಮತ್ತು ಅದರ ಧರ್ಮಗಳಾದ ಜೀವಾತ್ಮನು ಅಸಂಶಯಾಗಿದ್ದರೂ ಕೂಡ ಅಸಂಸಾರಿಯಾಗಿದ್ದರೂ ಕೂಡ ನಾನು ಸಂಸಾರಿ ಎಂದು ತಿಳ್ಕೊಂಡರೂ ಕೂಡ ಅವನು ಸಂಸಾರದಲ್ಲಿ ಕೂಡ ನನ್ನ ಆತ್ಮ. ಸಂಸಾರಕ್ಕೆ ಒಳಗಾದದ್ದು ಯಾವುದು? ಮಾಯಾ ಜೀವಾತ್ಮಕ. ಆತ್ಮಗೆ ಸಂಸಾರ ಇಲ್ಲ, ಆತ್ಮಗೆ ಜನನಿಲ್ಲ, ಮರಣಿಲ್ಲ. ಹಾಗಾಗಿ ತಿಳಿದರೂ ಕೂಡ ಜೀವನಿಗೆ ನಿರ್ವಿಕಾರ ನಿರಾಕಾರ ಅಂತ ಅರ್ಥ ಆಯ್ತಲ್ಲ. ಆದ ಮೇಲೆ ಈಶ್ವರನಿಗೆ ನಿರ್ವಿಕಾರವನ್ನು ಏನು ಹೇಳೋದು ಅಂದರೆ ಕೈಮುತ್ತಿಕ ನ್ಯಾಯದಿಂದ ನಿರ್ವಿಕಾರವನ್ನು ಪ್ರತಿಪಾದನೆ ಮಾಡೋದು ಅಂತ. ಹೀಗೆ ಇಷ್ಟೆಲ್ಲ ಉಪಕ್ರಮವನ್ನು ಮಾಡಿದರು. ಇರುವಂಥ ಒಬ್ಬ ಬ್ರಹ್ಮನಲ್ಲಿ ಇಲ್ಲದಂಥ ಅನೇಕ ನಾಮರೂಪಾತ್ಮಕ ಶಿವ ಜೀವ ಜಗತ್ತನ್ನು ಸೃಷ್ಟಿಯನ್ನು ಮಾಡಿ ಮತ್ತೆ ಉಪಸಂಹಾರ ಅಂದರೆ ಯಾವುದನ್ನು ಸೃಷ್ಟಿ ಮಾಡಿ ಹೇಳಿದವು ವೇದಗಳು ಅವುಗಳನ್ನೇ ಸಂಹಾರ ಮಾಡಿದವು. ಇಲ್ಲೊಂದು ಬಹಳ ವಿಚಾರ ಮಾಡೋ ಮಾತಾದ. ಯಾವ ವೇದ ಇರಲಿ, ಉಪನಿಷತ್ತು ಇರಲಿ, ಯಾವುದೇ ಗ್ರಂಥ ಆತ್ಮಜ್ಞಾನವನ್ನು ಬೋಧವನ್ನು ಮಾಡುವಂಥ ಋಷಿಮುನಿಗಳ ಸಂಸ್ಕಾರವಿರಲಿ, ಅಲ್ಲಿ ಏನು ಸಂಹಾರ ಮಾಡಿದರು? ಸೃಷ್ಟಿಯನ್ನು ಸಂಹಾರ ಮಾಡಿದರು. ಸೃಷ್ಟಿ ಅಂದರೆ ಏನು? ಹುಟ್ಟಿದ್ದನ್ನು ಸಂಹಾರ ಮಾಡಿದರು ವಿನ ಹುಟ್ಟಲಾರದ ಆತ್ಮನನ್ನು ಸಂಹಾರ ಮಾಡಲಿಲ್ಲ. ನೋಡು, ಯಾಕಂದ್ರೆ ಅದು ಹುಟ್ಟಿಲ್ಲ, ಅದಕ್ಕೆ ಸಂಹಾರ ಮಾಡಕ್ಕೆ ಆಗೋದಿಲ್ಲ. ಶಾಸ್ತ್ರದ ಮೂಲ ನಿರ್ಣಯ ಇವೆಲ್ಲ. ವೇದಗಳು ಯಾವುದನ್ನ ಈಗ ಉಪಸಂಹಾರ ಮಾಡ್ತಾವಂದ್ರೆ ಮುಂದೆ ಯಾವುದನ್ನು ಸೃಷ್ಟಿ ತೋರ್ತದ ಅದನ್ನು ನಷ್ಟ ಮಾಡಿದ ವಿನ ತೋರದ ಅಡಗದ ನಿರಾಕಾರವಾಗಿರ್ತಕ್ಕಂಥದ್ದನ್ನು ಅದು ಹುಡ್ಸೋಕ್ಕೂ ಬರಂಗಿಲ್ಲ. ಅದು ಹುಟ್ಟಿಲ್ಲ, ಹುಟ್ಸಕ್ಕೆ ಬರಲ್ಲ ಅಂದರೆ ಅದಕ್ಕೆ ಸಾವಿಲ್ಲ, ಸಾವಿನ ಸಂಸ್ಕಾರ ಇಲ್ಲ. ಅದು ಸಾವಿನ ಸಂಸ್ಕಾರ ದೇಹಕ್ಕಾದ ಉಪಾಧಿಗಳಿಗುಂಟು. ಬರೀ ದೇಹ ಒಂದೇ ಉಪಾಧಿ ಅಲ್ಲ, ಅಂತಃಕರಣಗಳ 25 ತತ್ವಗಳು ಉಪಾಧಿಗಳೇ.
ಒಮ್ಮೊಮ್ಮೆ ಉಪಾಧಿಗಳು ಪಟುತ್ವದಿಂದ ಕೂಡ್ತಾವೆ, ಕೆಲವೊಮ್ಮೆ ಉಪಾಧಿಗಳು ಮಂದಾಗ್ತವೆ, ಕೆಲವೊಮ್ಮೆ ಉಪಾಧಿಗಳು ಮಧ್ಯ ಆಗ್ತಾವೆ. ಈಗ ನಮ್ಗೆ ಹನುಮಂತ ಕಿವಿ ಕೇಳಂಗಿಲ್ಲ ಸರಿಯಾಗಿ, ಸ್ವಲ್ಪ ಮಧ್ಯ. ಹೌದು, ಯಾಕಂದ್ರೆ ಇವೆಲ್ಲ ಸೃಷ್ಟಿ ಹುಟ್ಟಿದ ಉಪಾಧಿಗಳು, ಅವು 3 ದೋಷದಿಂದ ಕೂಡಿರ್ತಾವ. ಹಾಗಾಗಿ ದೇಹ ಕೂಡ ಎಲ್ಲ 25 ತತ್ವಗಳನ್ನು ಅಡಗಿಸಿ ಇಟ್ಟುಕೊಳ್ಳಲಿಕ್ಕೆ ಒಂದು ಸ್ಥೂಲವಾದ ದೇಹ ಸಾಧನ ಅಷ್ಟೆ. ನಾವು ಬ್ಯಾಂಕಲ್ಲಿ ದುಡ್ಡು ಇಡಕ ಸಾಧನಗಳವ, ಮನೆಯಲ್ಲಿ ಬಂಗಾರ ಇಡಕ ಸಾಧನಗಳವ, ಇನ್ನು ಏನೇನೋ ಸಾಧನಗಳು ಉಂಟು. ಆದರೆ ಈ ಮನಬುದ್ಧಿ ಚಿತ್ತ ಅಹಂಕಾರ ಇಡಲಿಕ್ಕೆ ಸಾಧನೆ ಯಾವುದು? ಅದಕ್ಕೆ ಬೇರೆ ಕಡೆ ಇಡಲಿಕ್ಕೆ ಬರ್ತಿತ್ತಂದ್ರೆ ಭಗವಂತ ಕಲ್ಲು ಕಟ್ಟಿಗೆಯಲ್ಲಿ ಕಬ್ಬಿಣ ಬಂಗಾರದಲ್ಲಿ ಇಡ್ತದ್ದ. ಕಲ್ಲಿನಲ್ಲಿ ಕಟ್ಟಿಗೆಯಲ್ಲಿ ಬಂಗಾರದಲ್ಲಿ ಎಲ್ಲಿ ಇಡೋಕೆ ಬರೋದಿಲ್ಲ, ಇದು ನಿನ್ನಲ್ಲೇ ಇಡೋಕೆ ಬರ್ತದೆ. ಯಾಕಂದ್ರೆ ಇವುಗಳನ್ನ ನೀ ತಿಳಿಬೇಕಾಗ್ಯದ. ತಿಳಿದು ಮತ್ತೆ ಕರ್ಮಾನುಸಾರವಾಗಿ ನೀನು ಇಲ್ಲಿ ಕರ್ಮ ಫಲವನ್ನು ಉಣಬೇಕಾಗ್ಯದ. ಅದಕ್ಕಾಗಿ ಕರ್ಮ ಫಲಗಳನ್ನು ಉಣ್ಣುವ ಸಾಧನಗಳಾದ ಇಂದ್ರಿಯಾದಿಗಳನ್ನು ನಿನ್ನಲ್ಲೇ ಹುಟ್ಟಾರ. ಮತ್ತೆ ಹಾಗಾಗಿ ಈ 3 ಪದಾರ್ಥಗಳನ್ನು, ಶಿವ ಜೀವ ಜಗತ್ತು 3 ಪದಾರ್ಥ, ಇವು ವಿಚಾರವನ್ನು ಮಾಡೋದರಲ್ಲಿ ಗುರು ಹೇಳಿದಾಗ ಕೂಡ ಅದು ಎಲ್ಲರಿಗೆ ಒಂದೇ ಪ್ರಕಾರವಾಗಿ ಆ ಪ್ರವೇಶ ಆಗೋದಿಲ್ಲ ಗುರುವಾಕ್ಯ. ಇದಕ್ಕೆ 3 ಅಧಿಕಾರಿಗಳೆಂದು ಹೇಳುತ್ತಾರೆ. ಗುರುಮುಖದಿಂದ ಶಿವಜೀವ ಜಗದ್ವಿಷಯವನ್ನ ಎಲ್ಲರೂ ಏಕಕಾಲದಲ್ಲಿ ಶ್ರವಣ ಮಾಡಿವಿಲ್ಲ. ನಾವು ಮಾಡಿದರೂ ಕೂಡ ಗುಣತ್ರಯಗಳ ಮೂಲಕ, ಸಾತ್ವಿಕ ಗುಣ, ರಜೋಗುಣ, ತಮೋಗುಣದ ಮೂಲಕ ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಹೀಗೆ 3 ಜನ ಅಧಿಕಾರಿಗಳು ಜಗತ್ತಿನಲ್ಲಾರ. ಯಾಕ್ರಿ ಅಂತಂದ್ರೆ ಉಪಾಧಿಯ ದೋಷದಿಂದ ಇವುಗಳಲ್ಲಿ ದೋಷದ ಶ್ರವಣ ಆಗ್ತದೆ ವಿನ ನಿರ್ದೋಷಿಯಾದ ಇದ್ದಕ್ಕಿದ್ದಂತೆ ಶ್ರವಣ ಜ್ಞಾನ ಆಗೋದಿಲ್ಲ ಅವರಿಗೆ. ಹಾಗಾಗಿ ಅಂಥ 3 ಜನ ಅಧಿಕಾರಿಗಳು ಕನಿಷ್ಠ, ಮಧ್ಯಮ, ಉತ್ತಮನೆಲ್ಲ. ಇಲ್ಲಿ ಕನಿಷ್ಠ ಅಧಿಕಾರಿಗಳು ಯಾರು, ಮಧ್ಯಮ ಅಧಿಕಾರಿಗಳು ಯಾರು, ಉತ್ತಮ ಅಧಿಕಾರಿಗಳು ಯಾರು ಅಂತ ನಾವು ಹೇಗೆ ತಿಳಿಬೇಕು? ಅವರು ಹೀಗೆ ಅಂತ ಹೇಗೆ ನಾವು ಗುರುತಿಸಬೇಕು ಅಂದರೆ, ಶ್ರವಣ ನಂತರ ಅವರ ನಿಶ್ಚಯ ಜ್ಞಾನದ ಮೇಲಿಂದ ಅವರನ್ನು ಕಂಡುಹಿಡಬೇಕಾಗ್ತದೆ. ಶ್ರವಣ ಆದ ಮೇಲೆ ಅವರು ಉತ್ತಮ ಅಧಿಕಾರಿ, ಮಧ್ಯಮ, ಕನಿಷ್ಠ ಅಧಿಕಾರಿಗಳಂತ ಕಂಡು ಹಿಡಿಲಿಕ್ಕೆ ಬರ್ತದೆ. ಇಲ್ಲವೇ ಕಂಡು ಹಿಡಿಲಿಕ್ಕೆ ಬರೋದಿಲ್ಲ ಅಂತ. ಯಾಕೆ ಶ್ರವಣನೇ ಮಾಡಿಲ್ಲ, ಸಾಲಿಗೆ ನಮ್ಮ ಜೊತೆಗೆ ಬಂದಿಲ್ಲ ಅಂದ್ರೆ ಇವನು ದಡ್ಡ, ಇವನು ಶಾಣೆನಂತ ಹೆಂಗಂತೀರಿ? ಶಾಲೆಗೆ ಬಂದ ಮೇಲೆ ವಿದ್ಯಾರ್ಥಿಗಳು ಇವನು ಉತ್ತಮ ಅಂತ ಹೆಂಗ ಕಂಡು ಹಿಡ್ಲಿಕ್ಕೆ ಬರ್ತದೆ. ಅದರಂತೆ ಗುರುಮುಖದಿಂದ, ಗುರು ಸನ್ನಿಧಿಯಿಂದ ವೇದಾಂತ ಶಾಸ್ತ್ರ ಶ್ರವಣ ಮಾಡಿದಾಗ ಅವರ ನಿಶ್ಚಯ ಹೇಗೆ ಆಗ್ಯದ ವೃತ್ತಿ ಅನ್ನುವುದನ್ನು ನೋಡಿ ಇವನಲ್ಲಿ ಯಾವ ಗುಣ ಅದಂತ ಕಂಡು ಹಿಡಿಲಿಕ್ಕೆ ಬರ್ತದ. ಹಾಗಾಗಿ ಶಿವಜೀವ ಜಗತ್ತು ಬೇರೆ ಎಂಬುದು ನಿಶ್ಚಯ ಮಾಡಿದವನು ಕನಿಷ್ಠ. ಯಾರು ಕನಿಷ್ಠ ಅಧಿಕಾರಿ? ಶಿವ ಬೇರೆ, ಜೀವ ಬೇರೆ, ಜಗತ್ತೇ ಬೇರೆ ಅಂತ ಯಾವನಿಗೆ ಕೇಳಿನೂ ಮತ್ತೆ ಭೇದ ಭಾವ ನಿಶ್ಚಯ ಮಾಡಿಕೊಂಡ ಬುದ್ಧಿಯಲ್ಲಿ ಅವನು ಕನಿಷ್ಠ ಅಧಿಕಾರಿ ಅಂತ ತಿಳ್ಕೊ.
ಮತ್ತೆ ತನ್ನ ಅಜ್ಞಾನದಿಂದಾಗಲಿ ಈಶನಿಂದಾಗಲಿ ಜಗತ್ತು ಆಗಿರುವುದು ಅಂತ ತಿಳಿಯುವವನು ಮಧ್ಯಮ. ಇಲ್ಲಿಂದ ಹೇಳ್ಕಂತ ಬಂದ್ರೆ 2 ಸಂಧಿ ಪರ್ಯಂತರವಾಗಿ ಇದಕ್ಕೆ ಜಗತ್ತಿಗೆ ಯಾರ ಕಾರಣ, ಸೃಷ್ಟಿಗೆ ಯಾರ ಕಾರಣ ಅಂದ್ರೆ ಹಲವು ಪ್ರಕಾರ ಶಿಷ್ಯ ಸಂಶಯ ಮಾಡಿದಾಗ, ಗುರುಗಳು ಹಲವು ಪ್ರಕಾರ ದೃಷ್ಟಾಂತಗಳನ್ನ, ಶ್ರುತಿ ಪ್ರಮಾಣಗಳನ್ನ, ಅನುಭವವನ್ನು ಹೇಳಿದಾಗ, ಮತ್ತೆ ಈಶ್ವರನಿಂದಾಗದ ಇಲ್ಲ ನನ್ನ ಅಜ್ಞಾನದಿಂದ ಆಗದಂತ ತಿಳ್ಕೊಂಡ್ರೆ ಮಧ್ಯಮ ಅಧಿಕಾರಿ. ಯಾಕಂದ್ರೆ ಈಶ್ವರನು ಕಾರಣಲ್ಲ, ಜೀವನೂ ಕಾರಣಲ್ಲ. ಅದು ಯಾವ ಕಾರಣ ಅಂದ್ರೆ ಅನಿತ್ಯ ನಿಮಿತ್ತೋಪಾದಾನ ಕಾರಣ ಅಂದರು. ಅನಿಮಿತ್ಯ ಉಪಾದಾನ ಕಾರಣ ಅಂದರೆ ಈಶ್ವರನ ಸನ್ನಿಧಿಯಲ್ಲಿರುವಂಥ ಮಾಯೆ ಆ ಈಶ್ವರನ ಶಕ್ತಿಯನ್ನ ಪಡೆದುಕೊಂಡು ಈ ಸೃಷ್ಟಿಯನ್ನು ಮಾಡ್ಯಾರ. ಅದಕ್ಕಾಗಿ ಈಶ್ವರನು ಈ ಸೃಷ್ಟಿಗೆ ಜವಾಬ್ದಾರನಲ್ಲ ಅಂತ ಹೇಳ್ಬಿಟ್ಟು ಶಾಸ್ತ್ರ. ಹೌದಾ ಇಲ್ಲ? ಮತ್ತು ಅವನು ಏನು ಮಾಡಿಲ್ಲ ಅಂದಾಗ ಅವನು ತಂದು ಏನು ಇದ್ದದ್ದು ನಾಶ ಆಗೋದಿಲ್ಲ ಅಂತಂದರೆ ಅವನಿಗೆ ದುಃಖ ಯಾಕಾಗ್ತದೆ? ತಾನು ಮಾಡಿದ್ದು ಏನಾನ ಈಗ ನಮ್ಮ ಮನೆಯಾಗ ಬತ್ತಗಳ ಪಕ್ಕದ ಮನೆಗೆ ಕಳ್ತನ ಆಗ್ತದ ಅಳ್ತಾರೆ ಅವರು, ನಾವು ನಗ್ತೀವಿ. ಯಾಕೆ ಅವ್ರು ಅಳ್ತಾರೆ, ನಾವು ನಗ್ತೀವಿ ಅಂದರೆ ಅವ್ರದ್ದು ಕಳ್ಕೊಂಡಾರ ಅವ್ರು ಅಳ್ತಾರೆ. ನಮ್ದೇನು ಕಳ್ಕೊಂಡಿಲ್ಲ, ನಾವು ಯಾಕೆ ಕಳ್ಕೋತೀವಿ? ಮತ್ತು ಈಶ್ವರ ಏನು ತಂದು ಕಳ್ಕೊಂಡಿಲ್ಲ, ತಂದೇನು ನಷ್ಟ ಇಲ್ಲ, ಅದಕ್ಕೆ ಅವನಿಗೆ ದುಃಖ ಇಲ್ಲ. ಇದು ಮಾಯ ಇದು ತಂದು ಕಳ್ಕೊಂಡಾಗ ಇದು ಅಳ್ತದ. ಹೌದಾ ಇಲ್ಲ? ಮಾಯದಲ್ಲಿದು ಮಾಯಾತನು ಅಂದ್ರೇನು? ಅದಕ್ಕೆ ಯಾಕೆ ಕಳಿಸ್ತದ ಅಂದರೆ ಇದಾದ ಮತ್ತು ಅದನ್ನು ಆನಂದ ತಿಳ್ಕೊಂಡಾಗ ನೀನೇ ಕಳ್ಕೊತಿದ್ದಿ. ಅವ್ರದ್ದು ಕಳ್ಕೊಂಡಾರ ಅವ್ರು ಹೇಳ್ತಾರೆ ಬಿಡು ಅಂತದ. ಶರೀರ ಹೋದಾಗ ಅದು ಮಾಯದ ಕಳ್ಕೊಂಡದ ಮಾಯ ಹೇಳ್ತದಂತ ಅಭೇದ ಜ್ಞಾನ ವೃತ್ತಿಯಲ್ಲಿರ್ತಾರೆ ಮಹಾತ್ಮರು ಅಂತ. ಹಾಗಾಗಿ ಮಧ್ಯಮನು ಶಿವಜೀವ ಜಗದಾದಿಗಳೆಲ್ಲವೂ ತಾನೇ ಆಗಿರುವನು ಎಂದು ತಿಳಿಯುವ ಅವನೇ ಉತ್ತಮನು. ಉತ್ತಮ ಯಾರಪ್ಪ ಅಂದರೆ ಜಗವಂದನಂ ತಾನೇ, ಅವನು ಉತ್ತಮ ಅಧಿಕಾರಿ. ಹಾಗಾಗಿ ಈ ಜೀವ ಶಿವ ಜಗತ್ತಾದಿಗಳೆಲ್ಲವೂ ನಾನೇ ಆಗಿರುವೆನು ಅಥವಾ ನನ್ನಿಂದೇ ಆಗಿರುವುದಂತ ಎರಡರಲ್ಲಿ ಒಂದು ಪಕ್ಕ ಇರ್ತದ. ಅವನಿಗೆ ನನ್ನಿಂದ ಆಗ್ಯದ ಅಂದ್ರೂ ಒಂದೇ, ನಾನೇ ಆಗಿರುವನು ಅಂತ ಒಂದ್ರೆ. ಆದ್ರೆ ನನ್ನಿಂದ ಆಗಿರುವುದು ಅಂತ ಅಂದ್ರೆ ಮತ್ತೆ ಅಲ್ಲಿ ಭೇದ ಬರ್ತದ ಅಂತ ತಿಳ್ಕೊಂಡು ತಾನು ಬೇರೆ, ತಾ ಮಾಡಿದ ಜಗತ್ತು ಬೇರೆ ಆಗ್ತದೆ. ಹೌದಿಲ್ಲ? ಹಾಗಾಗಿ ನಾನೇ ಅಂತ ಅನ್ನೋದೇ ಸೂಕ್ತವಾದ ದೃಢಜ್ಞಾನ ಅಂತ ಅರ್ಥ ಮಾಡಬೇಕು. ಹೀಗಾಗಿ ಅಧಿಕಾರಿಗಳು ಒಂದೇ ಶ್ರವಣವನ್ನ ಒಬ್ಬ ಗುರುವಿನಿಂದ ಅದೇ ಶಿವಜೀವ ಜಗತ್ತಿನ ಬಗ್ಗೆ ವಿಚಾರವನ್ನು ಮಾಡಿ ಶ್ರವಣ ಮಾಡಿದವನಿಗೆ 3 ಪ್ರಕಾರ ಹೇಗೆ ಅಧಿಕಾರಿಗಳ ತಾರತಮ್ಯ ಆಗ್ತದ ಅನ್ನೋದಕ್ಕೆ ಕೈವಲ್ಯ ಪದ್ಧತಿಯಲ್ಲಿ ದೃಷ್ಟಾಂತವನ್ನು ಕೊಟ್ಬಿಟ್ಟ ಸ್ಪಷ್ಟವಾಗಿ. ಯಾವ ಸ್ವಾತಿಯ ಮಳೆ ಹನಿ ಅದು ಕಾದ ಹಂಚಿನಲ್ಲಿ ಬಿದ್ದಾಗ ಹೇಗೆ ತಕ್ಷಣದಲ್ಲೇ ಆ ನೀರಿನ ಅಂಶ ಹೋಗಿಬಿಡ್ತದೆ. ನೀರು ಬಿದ್ದಿಲ್ಲ ಅಂತಲ್ಲ, ತಕ್ಷಣದಲ್ಲೇ ಅದರ ಅಂಶ ಸತ್ತ ಕಳ್ಕೊಂಡ್ಬಿಡ್ತದೆ. ಅದೇ ಇನ್ನೊಂದು ಹನಿ ಅದೇ ಸಮಯದಲ್ಲಿ ಒಂದು ಎಲೆಯ ಮೇಲೆ ಬಿದ್ದಾಗ, ಕಂಜದ ಎಲೆ ಮೇಲೆ ಬಿದ್ದಾಗ ಸ್ವಲ್ಪ ಹೊತ್ತು ಆ ಎಲೆ ಮೇಲೆ ಮುತ್ತು
ಪಿಡಿ ಮತ್ತು ಕುಂತಂಗೆ ಕೂಡ್ತಾವ. ಅವು ಎಷ್ಟು ಚಂದ ಸರಿದಾಡ್ತಾವ ಅಂದ್ರೆ ನೋಡ್ಬೇಕು. ಅವು ನೀರು ಬೇರೆ ಎಲ್ಲೇನ ಹಾಕು, ಪೇಪರ್ ಮೇಲೆ ಹಾಕು, ಕಾಗದ ಕಲ್ತು ಹೋಗ್ತದೆ. ಬಂಡೆ ಮೇಲೆ ಹಾಕು, ಬಂಡೆಯಲ್ಲಿ ಬೆರೆತು ಹೋಗ್ತದೆ. ನೀರಿನಲ್ಲಿ ಅದು ಎಲೆ ಮೇಲೆ ಬಿದ್ದ ಹನಿ ಮಾತ್ರ ಅದು ಮುತ್ತ ಕಣ್ಣಂಗೆ ಕಾಣ್ತದೆ ನೋಡ್ರಿ. ಎಷ್ಟೊತ್ತಿರ್ತದ, ಹಿಂಗೆ ಗಾಳಿ ಬಿಟ್ಟ ತಕ್ಷಣ ಅದು ಕೂಡ ಹೋಗಿ ಬಿಡ್ತದೆ. ಇದು ಮಧ್ಯಮ ಅಧಿಕಾರಿ. ಕೇಳೋ ಕಾಲಕ್ಕ ನಿಂತಂಗೆ ಆಗ್ತದ, ಕೇಳಿದ ಮೇಲೆ ಕೇಳೋ ಕಾಲಕ್ಕ ಅಭೇದ, ನಾನೇ ಪರಬ್ರಹ್ಮ ಅನಿಸ್ತದ. ಸ್ವಲ್ಪ ಹೊತ್ತಾದ್ಮೇಲೆ ನಾನಿಂಗ ಪರಮಾತ್ಮ ಆತ್ಮನಿ, ಅವನೇ ಬೇರೆ ನಾನೇ ಬೇರೆ ಅಂತ ಅನುಭವ ಆಗ್ತದೆ ಮಧ್ಯಮ ಅಧಿಕಾರಿ. ಕನಿಷ್ಠ ಅಧಿಕಾರಿಗೆ ಏನಂದ್ರೆ ಈ ಕಡೆ ಕಿವಿಯಲ್ಲಿ ಬೀಳ್ತದ, ಈ ಕಡೆ ಹೋಗಿಬಿಡ್ತದ, ಅಂಚಿನ ಮೇಲೆ ನೀರು ಬಿದ್ದಂಗೆ. ಉತ್ತಮ ಅಧಿಕಾರಿಗೆ ಹೇಗೆ ಅಂದ್ರೆ, ಅದು ಉತ್ತಮ ಅಧಿಕಾರಿಯಲ್ಲಿ ಕಪ್ಪೆ ಚಿಪ್ಪಂತಿರ್ತದಲ್ಲ, ಸ್ವಾತಿಯ ಮಳೆ ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಾಗ ಮುತ್ತಾದ ಪರಿಯಂತೆ. ಅದು ಮುತ್ತಾಯ್ತಿಲ್ಲ. ಹೋದರೂ ಸಹ ಸ್ವಾತಿ ಮಳೆ ಹಂಚಿನ ಮೇಲೆ ಬಿದ್ದು ಹೋಗ್ಯದ್ರಿ. ಈ ವರ್ಷ ಸ್ವಾತಿ ಮಳೆ ಎಲೆ ಮೇಲೆ ನಿಂತದ್ರಿ. ಮುಂದಿನ ವರ್ಷದ ಸ್ವಾತಿ ಮಳೆ ಹನಿ ಚಿಪ್ಪಾಗ್ತದಂತ ಅರ್ಥ ಅಲ್ಲ. ಒಂದೇ ಸ್ವಾತಿ ಮಳೆ ಏಕಕಾಲದಲ್ಲಿ ಉದುರಿದಂತ ಮಳೆ ಹನಿಗಳು 3 ಉಪಾಧಿಗಳ ಮೇಲೆ ಬಿದ್ದಾಗ 3 ಪ್ರಕಾರ ಅನುಭವ ಆಯ್ತು ನೋಡ್ರಿ. ಅದೇ ಏಕಕಾಲದಲ್ಲಿ ಶ್ರವಣವನ್ನು ಮಾಡಿದಂಥ ಅಧಿಕಾರಿಗಳಲ್ಲಿ, ಹಿಂದ ಮಾಡಿದವರು ಇವತ್ತು ಹಿಂಗಿಲ್ಲ. ಏಕಕಾಲದಲ್ಲಿ ನಮ್ಮ ಸಮಾನವಾಗಿ ಶ್ರವಣ ಮಾಡಿದವರಿಗೆ ಈ ಭೇದ ನೋಡು. ಅವ್ರು ಯಾವ್ಯಾವ ಭಾವ ಅವ, ಆ ಭಾವದ ಮೇಲೆ ತಿಳ್ಕೊ. ಇವನು ಕನಿಷ್ಠ ಅಧಿಕಾರಿ, ಇವನು ಮಧ್ಯಮ ಅಧಿಕಾರಿ, ಇವನು ಉತ್ತಮ ಅಧಿಕಾರಿ. ಹಾಗಾಗಿ ಒಂದಾದರೂ ಸ್ಥಾನ ಭೇದದಿಂದ ಭೇದವಾಗಿರುವಂತೆ ಗುರುಗಳ ಬೋಧವು ಒಂದೇ ವಿಧನಾದರೂ ಅಧಿಕಾರಿಗಳ ಬುದ್ಧಿ ಭೇದ ಮೂಲಕ. ಇಲ್ಲಿ ಉಪಾಧಿ ಏನದ? ಬುದ್ಧಿ. ಆ ಬುದ್ಧಿಯ ಭೇದದ ಮೂಲಕ ಗುರುತ ಬುದ್ಧಿ, ತೈಲ ಬುದ್ಧಿ, ಇನ್ನೊಂದು ಚರ್ಮ ಬುದ್ಧಿ, ಹೀಗೆ ಭೇದವಾಗಿ ತೋರುತ್ತದೆ ಎಂದು ಈ ಸಂಧಿಯನ್ನ 2ನೇ ಸಂಧಿ 8ನೇ ಸೂತ್ರದಲ್ಲಿ ಉಪಸಂಹಾರ ಮಾಡ್ತಾರೆ. ತಿಳ್ಕರಿ, ಸಂಹಾರ ಯಾವುದಾಯ್ತು? ಸೃಷ್ಟಿ. ಅದನ್ನ ಗಟ್ಟಿಗಿಡ್ರಿ, ಅದನ್ನ ಬಿಡಕ್ ಹೋಗ್ಬೇಡ್ರಿ. ಶಾಸ್ತ್ರದಾಗ ಉಪಕ್ರಮ ಮಾಡಲ್ರಿ, ಮತ್ತೆ ಇಲ್ಲಿ ಉಪಸಂಹಾರ ಮಾಡಿದ್ರು. ಹೆಂಗಂದ್ರೆ ಏನು ಮಾಡಿದ್ರು? ಉಪಸಂಹಾರ ಸೃಷ್ಟಿ. ಯಾವುದು ದೃಷ್ಟಿಯಿಂದ ಉತ್ಪತ್ತಿಯಾದ ಸೃಷ್ಟಿ ಅದಲ್ಲ, ಸೃಷ್ಟಿನ ಸಂಹಾರ ಮಾಡಿದ್ರು. ಆತ್ಮನ ಸಂಹಾರ ಮಾಡಿದ್ರ ಅಂದ್ರೆ ನೀವು ಸರಿಯಾಗಿ ಶಾಸ್ತ್ರ ಶ್ರವಣ ಆಗಿಲ್ಲ, ಸಂಶಯ ಬಂದದ ಅಂತ ತಿಳ್ಕೋಬೇಕಷ್ಟೇ. ಆದ್ರೆ ಅಲ್ಲಿ ವೈರತ್ವ ಭಾವ ಇರಬಾರ್ದು. ಅವ್ರಿಗಿನ್ನ ಭೇದ ಬುದ್ಧಿ ಅದ, ಅವರ ಭೇದದಿಂದ ಮಾತಾಡ್ತಾರಂತ ವಿಚಾರ ಮಾಡೋಕೆ ವಿನಃ ಅಭೇದಕ್ಕೆ ಹೋದಾಗ ಏನು ಇಲ್ಲವೇ ಇಲ್ಲ. ಜೀವ ಪರಮಾತ್ಮ ಲೋಕಗಳ ಅಂದವನ್ನು ಪರಿಭಾವಿಸುವೆ, ಅವರುಳು ಭೇದ ಮುಂಟು ನೋಡ. ನಾನು ಯಾಕೆ ಪೀಠಿಕೆ ಹೇಳಿದಂದ್ರೆ ಸೂತ್ರದಲ್ಲಿ ಅದೇ ಹೇಳ್ಯಾರ ಅವರು. ಈಗ ಗುರುಮುಖದಿಂದ ಜೀವ ಪರಮಾತ್ಮ ಲೋಕ ಅಂದ್ರೆ ಜಗತ್ತು, ಇವುಗಳನ್ನು ಪರಿಭಾವಿಸ ಅವರುಳು ಅಂದ್ರು. ಗುರುಮುಖದಿಂದ ವಿಚಾರ ಮಾಡುವಂತ ಶಿಷ್ಯರುಳೇ ಭೇದ ಉಂಟು. ಭಿನ್ನ ಆಗಲ್ಲ ತಿಳ್ಕೊ. ಎಲ್ಲರೂ ಭಿನ್ನಕ್ಕೆ ಬಂದರಂತ ತಿಳ್ಕೋಬೇಡ. ಕಾರಣ ಈ ಮಾತನ್ನು ಕೇಳಿ ಒಬ್ಬ ವ್ಯಕ್ತಿ, ಗುರುಗಳಲ್ಲಿ 3 ಜನ ಶಿಷ್ಯರಿದ್ರು. ಆ 3 ಜನ ಶಿಷ್ಯರನ್ನ ಕುರಿತು
ಸಾಯಂಕಾಲ ಸಮಯ ಆಗಿತ್ತು, ಹಿಂಗೆ ವಿಚಾರ ನಡೆದಿತ್ತು. ಆವಾಗ ಗುರುಗಳು ಒಂದು ಮಾತು ಹೇಳಿದರು, ಸೂರ್ಯ ಅಸ್ತಂಗತ ಅಂದ್ರವರು. ಸೂರ್ಯ ಅಸ್ತಂಗತ ಅಂದರೆ ಮುಳುಗ್ತಾ ಇದ್ದಾನ, ಅಸ್ತನ ಆಗ್ತಾನ, ಕಾಣ್ಲಾರ್ದಂಗೆ ಆಗ್ತಾನ ಅಂದಾಗ ಈ ಮಾತನ್ನು ಕೇಳಿದ ಒಬ್ಬ ಅಧಿಕಾರಿ ನಮಗೆ ಗುರುಗಳು ಸಂಜ್ಞೆಯನ್ನು ಕೊಟ್ಟಂಗಾಯ್ತು. ಮತ್ತು ಸೂರ್ಯ ಅಸ್ತಂಗತನಾದರೆ ಬೆಳಕಿನ ಅಭಾವ ಆಗ್ತದೆ, ಅದಕ್ಕೆ ನೀವು ಪೂರ್ವ ತಯಾರಿ ಮಾಡಿಕೊಂಡು ಸಂಧ್ಯಾ ವಂದನೆ ಮಾಡಲಿಕ್ಕೆ ಹೋಗು ಅಂತ ಹೇಳ್ಯಾರಂತ ತಿಳ್ಕೊಂಡು ಅವನು ಹೋದ. ಯಾರೋ ಒಬ್ಬ, ಅವನ್ಯಾರೋ ಉತ್ತಮ ಅಧಿಕಾರಿ. ಮತ್ತು ಇನ್ನೊಬ್ಬರು ರಾತ್ರಿ ಭೋಜನವನ್ನು ಮಾಡಲಿಕ್ಕೆ ಅಡಿಗೆ ಮಾಡಕ್ಕೆ ಹೋಗ್ರಿ ಅಂತ ಅವನು ತಿಳ್ಕೊಂಡ. ಕತ್ಲಾಯ್ತು ಅಂದರೆ ಅಡಿಗೆ ಉಪಹಾರ ಮಾಡಲಿಕ್ಕೆ ತಯಾರಾಗಂತ ಹೇಳಿದಂಗಾಗಿ ಅವನು ತಿಳ್ಕೊಂಡ. ಹೀಗೆ ಇನ್ನೊಬ್ಬ ಏನು ತಿಳ್ಕೊಂಡ ಅಂದರೆ ಮಲಮೂತ್ರವನ್ನು ತ್ಯಜಿಸಿ ಸಂಧ್ಯಾ ಕಾಲದ ಕರ್ಮಗಳನ್ನು ಮುಗಿಸ್ರಿ ಅಂತ ಹೇಳಿದಂಗೆ ಆಯ್ತಂತ ತಿಳ್ಕೊಂಡು ಅವನು ಹೊರಗಡೆ ತಂಬಿಗೆ ತಗೊಂಡು ಹೋಗಿ ಬಿಟ್ಟ. ಗುರುಗಳು ಮೂವರಿಗೆ 3 ವಾಕ್ಯವನ್ನು ಹೇಳಿರೇನು, ಸೂರ್ಯಂ ಅಸ್ತಂಗತ. ಒಬ್ಬ ಸೂರ್ಯ ಮುಳುಗುತ್ತಾನೆ ಅಂತ ಏಕಕಾಲಕ್ಕೆ ಒಬ್ಬ ಗುರು 3 ಜನ ಶಿಷ್ಯರಿಗೆ ಹೇಳಿದಾಗ ಆ 3 ಜನರಿಗೆ 3 ರೀತಿಯ ಏನಾಯ್ತು, ಅನುಭವ ಆಯ್ತು. 3 ರೀತಿ ಪರಿಣಾಮ ಆಯ್ತು ನೋಡ್ರಿ. ಅವನದೇ ವಿಚಾರ ಬೇರೆ ಆಯ್ತು, ಇವನೇ ಬೇರೆ ತಿಳ್ಕೊಂಡ, ಅವನೇ ಬೇರೆ ತಿಳ್ಕೊಂಡ. ಅದರಂತೆ ಗುರುಗಳು ಕೂಡ ಶಿಷ್ಯರಿಗೆ ಹೇಳ್ತಾರೆ ಭೇದ ಆದ ನೋಡಿ. ಯಾಕೆ ಭೇದ ಆಗ್ತದಂದ್ರೆ, ತರುಣ ನೀನ್ ಅರಿವಂತೆ ವರವೇದ ಸಿದ್ಧರಹ ಪರಮ ಜೀವರನ್ನು ತದು ಉಪಾದಿಯಾದ ಜಗದಿರುವನ ನಾನು ವರೆದನು ಒಲವಿಂದೆ. ಇಲ್ಲಿಯವರೆಗೂ ನಾನು ನೀನು ಹೇಗೆ ಇರು ಎಂತಾಗಿರು, ನಿನ್ನಲ್ಲಿ ನಾನು ಏನು ನೋಡಕ್ಕೆ ಹೋಗಿಲ್ಲ. ನಿನ್ನಲ್ಲಿ ಆ ಒಂದು ವಿವೇಕ ವೈರಾಗ್ಯವನ್ನು ನೋಡಿ ನಾನು ನಿನಗೆಲ್ಲವನ್ನ ಧಾರೆ ಎರೆದು ಹೇಳಿದೆ. ನಿನ್ನಿಂದ ನನಗೇನು ಬೇಕಾಗಿಲ್ಲ, ನಿನ್ನ ಉತ್ಕಟ ಇಚ್ಛೆಗಾಗಿ ನಾ ಹೇಳಿದ್ದು. ಈ ರೀತಿ ತರುಣ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ರು. ತರುಣ ಅಂದರೆ ಯೌವನ ಅಂತೀವಿ ನಾವು. ಇಲ್ಲಿ ಬಾಲಕ, ವೃದ್ಧ ಇವೆರಡರ ಮಧ್ಯದಲ್ಲಿ ತರುಣ. ಹೌದಲ್ಲ? ಇದು ಯಾರ ಕೆಲಸ ಅಂದರೆ ತರುಣಾವಸ್ಥೆ. ತರುಣಾವಸ್ಥೆ ಅಂದರೆ ವಾಚಾರ್ಥದಲ್ಲಿ ಕೂಡ ಇದು ಯೋಗ್ಯ. ಯಾಕಂದರೆ ಬಾಲ್ಯಾವಸ್ಥೆಯಲ್ಲಿ ತಿಳಿಯಂಗಿಲ್ಲ, ಮುಪ್ಪಾವಸ್ಥೆಯಲ್ಲಿ ಉಳಿಯಂಗಿಲ್ಲ. ಅರ್ಥ ಆಯ್ತಿಲ್ಲ? ಬಾಲ್ಯಾವಸ್ಥೆಯಲ್ಲಿ ಏನು ತಿಳಿದ ಪಾಪ ತಿಳಿಯಂಗಿಲ್ಲ, ಮುಪ್ಪಾವಸ್ಥೆಯಲ್ಲಿ ಉಳಿಯಂಗಿಲ್ಲ. ಮತ್ತು ತಿಳಿದು ಉಳಿಯೋದು ಅವಸ್ಥೆ ಯಾವುದು ಅಂದರೆ ಯೌವನ ಅವಸ್ಥೆ ಅಂತ ಅರ್ಥ ಮಾಡಬೇಕು. ಅದು ವಾಚಾರ್ಥ. ಲಕ್ಷಾರ್ಥದಲ್ಲಿ ನೀನು 3 ವರ್ಷನಾಗಿರು, 100 ವರ್ಷನಾಗಿರು, ಇಂಥ ಆತ್ಮ ತತ್ವಜ್ಞಾನವನ್ನು ತಿಳ್ಕೊಂಡು ನೀನು ಕಲ್ಯಾಣ ಆಗಬೇಕು ಅನ್ನುವಂಥ ಇಚ್ಛೆ, ಶ್ರದ್ಧಾ, ಭಕ್ತಿ ಯಾವಾಗಿತ್ತು ಅದೇ ನೋಡು ತರುಣಾವಸ್ಥೆ. ಅಂದರೆ ಇದು ಯೌವನದವನಲ್ಲಿ ಹೇಗೆ ಉಳಿಯುತ್ತದೆ, ತೀವ್ರ ಮುಮುಕ್ಷತ್ವ ಇದ್ದವನಲ್ಲಿ ಉಳಿಯುತ್ತದೆ ಅಂತ ಅರ್ಥ. ಅವನಿಗೆ ತಿಳಿತದೆ, ಅವನಲ್ಲೇ ಉಳಿತದೆ. ವಯಸ್ಸು ಏನು ಮಾಡ್ತೈತಿ? ಆಪೇಕ್ಷೆ ಶ್ರದ್ಧೆ ಬೇಕಲ್ಲಪ್ಪ. ಹಾಗಾಗಿ ತರುಣ ಅಂದರೆ ಪ್ರೌಢಾವಸ್ಥೆ ಅಂತ ಅರ್ಥ ಅಲ್ಲ, ವಿವೇಕದ ಜಾಗ್ರಾವಸ್ಥೆ ಅಂತ ಅರ್ಥ ಮಾಡಬೇಕು. ವಿವೇಕದ ಜಾಗ್ರ
ನಮಗೆಲ್ಲರಿಗೆ ಜಾಗ್ರಾವಸ್ಥೆ ಅದ. ಏನು ತಿಳಿಯಂಗಿಲ್ಲ ನಮ್ಗೆ, ಎಲ್ಲ ತಿಳಿದದ, ಎಲ್ಲ ಮಾಡ್ತೀವಿಲ್ಲ. ನಾವು ಏನು ಮಾಡಕ್ಕೆ ಬರೋದಿಲ್ಲ ಅಂತ ನಮಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ನಾವು ಮಾಡೋದು ಇನ್ನೊಬ್ರಿಗೆ ಗೊತ್ತಾಗೋರಂತ ಸುಮ್ಮನಿರ್ತೀವಿ. ಬಿಟ್ಟು ನೋಡಿದ್ರೆ ನಮ್ಮನ್ನು ನಾವು ಮಾಡ್ಕೊಂತೀವಿಲ್ಲ ಅಂದ್ರೆ ವಿಚಾರ ಇಲ್ಲ ಅಂತ್ರಿ. ನಮಗೆ ವಿಚಾರ ಇಲ್ಲ, ವಿಚಾರ ಆದ. ಆದರೆ ವಿವೇಕ ಸಹಿತವಾದ ವಿಚಾರ ನಿನಗ ಸುಖಕ್ಕೆ ಕಾರಣ ಆಗ್ತದ. ವಿವೇಕ ಇಲ್ಲದ ವಿಚಾರ ದುಃಖಕ್ಕೆ ಕಾರಣ ಆಗ್ತದೆ. ಈ ವಿವೇಕ ಇಲ್ಲದ ವಿಚಾರ ಪ್ರಪಂಚವನ್ನ ಮಾಡಲಿಕ್ಕೆ ಸಾಧನವಿನ ಪಾರಮಾರ್ಥಕ ಸಾಧನ ಅಲ್ಲ. ನೀ ಬೇಕಾದಷ್ಟು ಶಾಣೆಯರು, ಬೇಕಾದಷ್ಟು ಪಂಡಿತಿಯರು, ನಾವು ವಿಚಾರ ಇಲ್ಲದೆ ಕಾರ್ಯ ಮಾಡಿಬಿಡ್ತೀವಿ. ಆಮೇಲೆ ವಿವೇಕದಿಂದ ಹಿಂಗೆ ಮಾಡಬಾರ್ದಾಗಿತ್ತಪ್ಪ ಅಂತ ತಲೆ ಜಾಡಿಸಿಬಿಡ್ತೀವಿ. ಯಾಕೆ ಹೆಂಗಾಗ್ತದ? ನಾವು ಮಾಡುವ ಕೆಲಸ ಮೊದಲೇ ಮಾಡುವಾಗ ಪೂರ್ವ ಅಪಾರ ವಿಚಾರವನ್ನು ಮಾಡಿದರೆ ಮುಂದೆ ಏನೇ ಘಟನೆ ಆದರೂ ಕೂಡ ಏನು ದುಃಖ ಆಗೋದಿಲ್ಲ. ಯಾಕಾಗ್ತದೆ ದುಃಖ? ಹಾಗಾಗಿ ಇಲ್ಲಿ ನೀನು ಅರಿವಂತೆ, ಹೇ ಶಿಷ್ಯ ನೀನು ಅರಿವಂತೆ ಅಂದ್ರೆ ಏನು ಅರ್ಥ? ನಿನಗೆ ತಿಳಿಯುವಂತೆ. ಮತ್ತೆ ಗುರುಗಳು ಹೇಳಿದ್ರು, ಹೇಳಿದತ್ತಿಗೆ ತಿಳಿತು, ನೀ ಹೇಳಿದ ಶಿಷ್ಯಗೆ ತಿಳಿಲಿಲ್ಲ ಅಂದ್ರೆ ಅದಕ್ಕೆ ನಾವು ಎಷ್ಟು ಹೇಳಿವಿ, ಎಷ್ಟು ವರ್ಷ ಹೇಳಿವಂತ ಮುಖ್ಯ ಅಲ್ಲ. ನಾವು ಹೇಳಿದ್ದು ಎಷ್ಟು ಜನಕ್ಕೆ ಅರ್ಥ ಆಗದ ಅನ್ನೋದೇ ನಿಜವಾದ ಗುರಿ. ಇಲ್ಲಿ ಅರ್ಥ ಆಗ್ಬೇಕಲ್ಲ. ಹಾಗಾಗಿ ನೀನು ಅರಿಯುವಂತೆ ನಾನು ಕೃಪೆಯಿಂದ, ನಾನು ನಿನ್ನ ಮೇಲೆ ಇಟ್ಟಿರುವ ದಯಾಳತ್ವದಿಂದ, ಕರುಣೆಯಿಂದ ನಿನ್ನ ದುಃಖವನ್ನು ಸಹಿಸಲಾಗದೆ ಆ ದುಃಖದ ಬಿಡುಗಡೆಯನ್ನು ಮಾಡಿ ಆನಂದವನ್ನು ಹೊಂದಲಿ ಅಂತ ಕಳಕಳಿಯಿಂದ ನಾನು ಶ್ರೇಷ್ಠವಾಗಿರ್ತಕ್ಕಂಥ ವರವೇದ ಸಿದ್ಧಾಂತ. ವರವೇದ ಅಂದರೆ ವೇದಗಳು ಮೂರು ಭಾಗ ಅವ. ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ ವೇದದಲ್ಲಿ ಮತ್ತೆ ಇಲ್ಲಿ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ. ಅದಕ್ಕೆ ನಾನು ಇಲ್ಲಿ ನಿನಗೇನು ಹೇಳಕತ್ತೀನಂದ್ರೆ ವರವೇದ ಸಿದ್ಧರಹ ಅಂದರೆ ವೇದಾಂತದ ಜ್ಞಾನಕಾಂಡದಲ್ಲಿ ಪ್ರತಿಪಾದನೆ ಮಾಡಿದಂಥ ಅಭೇದ ದರ್ಶನಂ ಜ್ಞಾನಂ. ಅಭೇದದಿಂದ ಪರಮಾತ್ಮನೇ ಪರಬ್ರಹ್ಮ ನೀನಿದ್ದಿ, ಉಪಾದಿಯಿಂದ ಭೇದ ಹೊಂದಿದ್ದಿ, ಉಪಾಧಿ ನೀನಲ್ಲ, ನಿರುಪಾಧಿಕ ನಿರ್ಮಲನೇ ನೀನಂತ ಹೇಳುವುದಂತ ಏನು ಪ್ರತಿಪಾದನೆ ಮಾಡ್ಯಾವಲ್ಲ ಶಾಸ್ತ್ರ, ಅದನ್ನ ನಾನು ಇಲ್ಲಿಗೆ ಆ ಉಪಾಧಿಯಾದ, ಆ ಶಿವನಿಗೆ ಉಪಾಧಿಯಾದ, ಜೀವನಿಗೆ ಉಪಾಧಿಯಾದ, ಜಗತ್ತಿಗೆ ಉಪಾಧಿಯಾದ ಸ್ವರೂಪವನ್ನು ನಾನು ನಿನಗ ಇಲ್ಲಿ ಹೇಳಕತ್ತೀನಿ. ತಾಯಿ ಮಗುವಿಗೆ ಮೊಲೆ ಹಾಲನ್ನು ಹೇಗೆ ಪ್ರೇಮದಿಂದ ಉಣ್ಣಿಸುವಳೋ ಹಾಗೆ ನೀನು ಈ ವಿಷಯವನ್ನು ತಿಳಿದುಕೊಂಡು ಕೃತಾರ್ಥನಾಗಲಿ, ಮಗುವಿಗೆ ಸಮಾಧಾನವಾಗಲಿ ಅಂತ ತಾಯಿ ಹಾಲು ಕುಡಿಸ್ತಾಳು, ಹೊಟ್ಟೆ ಬೇನೆ ಬರಲಂತಾಳು. ಮತ್ತು ನೀನು ಹೇಳಿದ ಭಾಳ ಕೇಳಿದ ಅವನಿಗೆ ಇನ್ನು ಸಂಶಯದಿಂದ ಹೃದಯ ಗ್ರಂಥಿ ಹೆಚ್ಚೋದು, ಹೊಟ್ಟೆ ಬೇನೆ ಬಿದ್ದಂಗಾಯ್ತು. ಅದಕ್ಕೆ ಸ್ಪಷ್ಟವಾಗಿ ಹೇಳು, ಶಿವ, ಜೀವ, ಜಗತ್ತು. ಆದ್ದರಿಂದ ಈಗ ನಾನು ಹೇಳುವುದನ್ನು ನೀನು ಕೇಳಿ ಜ್ಞಾನ ಉಳ್ಳವನಾಗು ಅಂತ ಹೇಳಿ ಮತ್ತೆ ಮುಂದೆ ಹೋಗ್ತಾರೆ ಗುರುಗಳು. ಆ ವಿಶ್ವವ ಪರಮ ಜೀವರಂ ಗುರುಪಾದ ಸೇವೆಯಿಂದ ಅರಿಯೇ
ಮುಕ್ತರಹರು ಅವರಲ್ಲಿ ಮೂವರು ಉಂಟು ಆತ್ಮಜನೇ ಕೇಳು. ಆತ್ಮಜನೆ ಅಂದ್ರೆ ಅಲ್ಲಿ ತರುಣ ಅಂದ್ರು ಅಷ್ಟೇ, ಇಲ್ಲಿ ಆತ್ಮಜನ ಅಂದ್ರೆ ಅಷ್ಟೇ, ಶಿಷ್ಯ ಅಂದ್ರೆ ಅಷ್ಟೇ, ವರಶಿಷ್ಯ ಅಂದ್ರೆ ಅಷ್ಟೇ. ಅನಂತ ಶಬ್ದಗಳು ಈ ಒಂದು ಇಲ್ಲಿಯವರೆಗೆ ಹೇಳಿದಂತ ಆ ವಿಶ್ವ, ಯಾರು ವಿಶ್ವಜೀವ ಜಾಗ್ರಾವಸ್ಥೆಯಲ್ಲಿ ಸ್ಥೂಲ ಶರೀರ ಜಾಗ್ರಾವಸ್ಥೆ ವಿಶ್ವ ಜೀವ ಅಂತ, ಅಲ್ಲಿ ವಿಶ್ವನಾಗಿ ಇಲ್ಲಿ ಸೂಕ್ಷ್ಮ ತನುವನ್ನ ಮತ್ತೆ ರಜೋಗುಣವನ್ನ ತಿಳಿಯುವಂಥವನು ತೈಜಸ್ಸನಾಗಿ ಅಂತ ಹೇಳಿವಿ. ಪ್ರಾಜ್ಞೆ ಕಾರಣ ಶರೀರವನ್ನ ಪ್ರಾಜ್ಞನಾಗಿ ನೀನು ತಿಳಿತಿದ್ದೀ ಅಲ್ಲಿ ಸ್ವಪ್ನಾವಸ್ಥೆಯಲ್ಲಿ, ಅಲ್ಲಿ ತಮೋಗುಣ ಸಾಧನವನ್ನು ಮಾಡಿಕೊಂಡು ಅಂತ ಹೇಳಿವಲ್ಲ. ಇವುಗಳನ್ನ ನೀನು ಹೇಗೆ ತಿಳಿ ಅಂತ ಹೇಳಿದ್ರೆ ಗುರುಪಾದ ಸೇವೆಯಿಂದ ಅಂದ್ರು. ಇಲ್ಲಿ ಮುಗಿತು ಅರ್ಧ ಶಾಸ್ತ್ರ ಎಲ್ಲ ಕೇಳಿ ಇಲ್ಲಿ ಮುಗಿತು ನೋಡು. ಗುರು ಪಾದ ಸೇವೆಯಿಂದ ಮತ್ತೆ ಯಾವ ರೀತಿ ಸೇವೆ ಮಾಡಬೇಕು? ಆಪ್ತ ಅಂಗ ಸ್ಥಾನ ಸದ್ಭಾವಗಳೆಂಬ 4 ವಿಧದಿಂದ ಗುರುಪಾದ ಸೇವೆಯನ್ನ ಮಾಡುತ್ತಿರಲು ಆವಾಗ ಆ ಸೇವೆಯಿಂದ ಗುರುಗಳಿಗೆ ಏನಾಗ್ತದ ಬೇಕಲ್ಲ. ಗುರುಗಳಿಗೆ ಆನಂದ ಆಗ್ತದೆ. ಗುರುಪಾದ ಸೇವೆ ಒಲವಿಂದ ಮಾಡದೆ ಅಲ್ಲಿ ಬರೆದಲ್ಲ, ಸುಮ್ಮನಾಗದು ವಿಧಿಯೊಳೊಂದದ ಮುಕ್ತಿ. ಹಾಗ ಮಗುವಿಗೆ, ಚಿಕ್ಕ ಮಗುಗಳಿಗೆ ಸುಮ್ಮನೆ ನಮ್ಮ ಅನುಭವಕ್ಕೆ ಆ ಮಗುಗಳಿಗೆ ಸ್ವಲ್ಪ ಮೈ ಮೇಲೆ ಕೆಲವು ಇಂದ್ರಿಯ ಭಾಗದಲ್ಲಿ ಕೈ ಆಡಿಸಿದಾಗ ಕುಲು 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 ಅಂತ ನಗ್ತಾವಿಲ್ಲ. ಅಂದ್ರೆ ಸುಮ್ಮನೆ ನೀನು ಇಲ್ಲಿ ಕೈ ಆಡಿಸಿದ್ದೆ, ಅದು ಮನಸ್ಸಿಗೆ ಎಷ್ಟು ಆನಂದ ಆಗಿ ನಗ್ತದಲ್ಲ. ಅಂದ್ರೆ ಆ ಅಂಗ ಸೇವೆಯಿಂದ ಆನಂದ ಆಗ್ತಂತ ಅರ್ಥ ಆಯ್ತು ನೋಡಿ ಇಲ್ಲಿ. ಆದರೆ ಆ ಆನಂದ ಇಲ್ಲೆಲ್ಲ. ಗುರುವಿನಲ್ಲಿ ಅವನ ಅಂಗ ಸೇವೆ ಮಾಡೋದ್ರಿಂದ ಅವನಲ್ಲಿ ಏನಾಗ್ತದ? ಆನಂದ ಪ್ರಕಟ ಆಗ್ತದ. ಅವನು ಅಸನ್ಮುಖನಾಗ್ತಾನ, ತಾನು ಮನಸ್ಸೋಲ್ತಾನ. ಆಗ ಆ ಗುರುಗಳು ಆ ಶಿಷ್ಯನಿಗೆ ಕೃಪೆ ಅಂದ್ರೆ ಆಶೀರ್ವಾದವನ್ನು ಮಾಡ್ತಾರೆ. ಮಾಡಿ ಅವರು ಏನು ಮಾಡ್ತಾರಂದ್ರೆ ಪ್ರೇಮದಿಂದ ಸೇವೆಯಿಂದ ಅರಿ, ಸೇವೆ ಮಾಡಲಾರ್ದ ತಿಳಿಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರಲ್ಲ ಅಲ್ಲಿ. ಗುರುವಿನ ಉಪದೇಶ ಆಗ್ಯದ ಬಹಳ ಮಂದಿಗೆ, ಬಹಳ ಕಡೆ ಆದೋರಾರ. ಗುರು ಸೇವೆಯನ್ನ ಮಾಡಿ ಕೇಳಿದವರು ಎಷ್ಟು ಮಂದಿ ಯಾರು? ಗುರು ಸೇವೆ ಮಾಡಿ ಕೇಳಿದವರು ಎಷ್ಟು ಮಂದಿ ಯಾರು? ಅದಕ್ಕೆ ಶಾಸ್ತ್ರ ಹೇಳಿತು, ಎಲ್ಲರಿಗೆ ಗುರು ಸೇವೆ ಮಾಡಲಿಕ್ಕೆ ಅಸಾಧ್ಯ ಅಂತ ತಿಳ್ಕೊಂಡು ಸದ್ಭಾವ ಸೇವೆಯಿಂದ ಕೂಡಿದ್ರೆ ಸಾಕಂದ್ಬಿಟ್ರು. ಆಪ್ತ ಸೇವೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ, ಅಂಗ ಸೇವೆಗೆ ಆಗಲಿಲ್ಲ, ಸ್ಥಾನ ಸೇವೆ ಮಾಡೋಕ್ಕಾಗಲಿಲ್ಲ. ಸಾಕ್ಷಾತ್ ಭರ್ಗೋ ನರಾಕೃತಿ, ಅವನು ಪರಮಾತ್ಮ ಸ್ವರೂಪ ಅಂತಕ್ಕಂಥ ಭಾವ ಮನಸ್ಸಿನಲ್ಲಿದ್ದ ಸಾಕು, ಎಲ್ಲ ಸೇವೆ ಮಾಡಿದಂಗೆ. ಮತ್ತೆ ಏನಪ್ಪ ನಾವೆಲ್ಲ ಸೇವೆ ಮಾಡಿಲ್ಲ, ನಾವು ಶಾಸ್ತ್ರ ಕೇಳಿವಿ, ನಮ್ಗೆ ಆಗೋದಿಲ್ಲ ಅಂತ ತಿಳ್ಕೊಬೇಡ ನೀವು. ಆ ಭಾವ ಅದಲ್ಲ. ಗುರುವಿನ ಮಾತೇ ವೇದಗಳಂತೇಳಿ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂಥೇಳಿ, ಗುರುವಿನ ಗುಲಾಮರಾಗಿ ಮಾಡುವಂಥ ಏನು ಭಾವನೆಗಳವ, ಇದು ಭಾವ ಸೇವೆ. ಇವೆಲ್ಲ ಮಾಡಿದ ಇದು ಇದ್ದಿಲ್ಲ ಅಂದ್ರೆ
ಆಗ್ತದ. ಅದಕ್ಕಾಗಿ ಎರಡು ಹೇಳಕತ್ತೀನಿ, ಅವಕಾಶ ಇದ್ದವರಿಗೆ ಅದು, ಅಲ್ಲವರಿಗೆ ಅದು. ಹೀಗೆ ಆ ಶಿವಜೀವ ಜಗತ್ತುಗಳ ಸ್ವರೂಪ ಏನಿರಬಹುದು ಎಂಬ ಉಪದೇಶವನ್ನು ಮಾಡಿದಾಗ ಅದರಿಂದ ನಿನಗೇನಾಗ್ತದ, ಜ್ಞಾನದ ಉದಯ ಆಗ್ತದ. ಈ ಶಿವ ಜೀವ ಜಗತ್ತಿನಲ್ಲಿ ನಾನು ಯಾರು, ಶಿವ ನಾನು, ಜೀವ ನಾನು, ಅಥವಾ ಜಗತ್ತು ನಾನು, ಅಥವಾ ಶಿವ ಜೀವ ಜಗತ್ತೇ ನಾನು, ಇಲ್ಲಿ ಯಾವಲ್ಲ. ಮತ್ತೆ ಶಿವನು ಜೀವ ಜಗತ್ತು ಮೂರು ಬೇರೆ. ಇದು ಶಿವ ಬೇರೆ ಅಂತ ತಿಳ್ಕೊಂಡವನು, ನಾ ಶಿವ ಅಂತ ಅನ್ಕೊಂಡವ್ರು ಕೆಲವು ಮಂದಿ, ನಾ ಜೀವಿ ಅಂತ ಅನ್ಕೊಂಡವ್ರು ಕೆಲವು ಮಂದಿ, ಜಗತ್ತಪ್ಪ ಇದು ಹೇಳಕ ಬರಂಗಿಲ್ಲ ಅಂತ ಅನ್ಕೊಂಡವ್ರು ಕೆಲವು ಮಂದಿ. ಇದರಲ್ಲಿ ಈ ಗುರುಪದೇಶದಿಂದ ಜ್ಞಾನವಾಗಲು ಶಿವ ಜೀವ ಜಗತ್ತು ಅವು ಬೇರೆಯಲ್ಲ, ಜಗವೆಂದಡಂ ತಾನೇ, ಎಲ್ಲವೂ ನಾನೆಂತ ತಿಳ್ಕೊಂಡು ಅಂತ ಜ್ಞಾನ ಆಗಲು ಆವಾಗ ಅಜ್ಞಾನ ನಷ್ಟಾಗಿ ಸುಜ್ಞಾನಿಯಾಗಿ ಅವರು ಮಾತ್ರ ಜನನ ಮರಣ ರೂಪ ದುಃಖ ಸಾಗರದಿಂದ ಬಿಡುಗಡೆ ಆಗ್ತಾರೆ. ಅಲ್ಲಿವರೆಗೂ ಈ ದುಃಖ ಸಾಗರದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇದು ಅನಂತ ವಿಚಾರಗಳು ಎಲ್ಲವೂ ಗೊತ್ತು ಇದ್ರೂ ಕೂಡ ನಮಗೇನಾಗ್ತದ ಅಂತ ಹೇಳಿದ್ರೆ, ವೇದಾಂತ ಶಾಸ್ತ್ರದಲ್ಲಿ ನಮಗೆ ಸಂಶಯ ಇತ್ತು ಅಂದರೆ ಯಾವ ಜನ್ಮಕ್ಕೂ ಕೂಡ ನಮಗೆ ಜ್ಞಾನ ಆಗೋದಿಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಯಾಕಂದರೆ ಜಗತ್ತಿನಲ್ಲಿ ಅನಂತ ವಿದ್ಯೆಗಳು ಅಂತಾವಲ್ಲ, ಅನಂತ ವಿದ್ಯಾವ. ಅದರಲ್ಲಿ ಗೀತಾದಿ ಮೋಹನ ಕಲಾ ಅಂತ ಸರ್ಪಭೂಷಣರು ಜ್ಞಾನ ಶತಕದಲ್ಲಿ ಹೇಳ್ಯಾರ. ಅಂದರೆ ಗೀತಾ ಆದಿ ಮೋಹನ ಕಲಾ ಜಠರ ಅವನಾಯ ತರ್ಕ ಆದಿ ಧೋರಣ ಕಲಾ ಜನ ಗೌರವಾಯ ವೇದ ಆದಿ ಪಾವನ ಕಲಾಪರ ಭಾವಕಾಯ ತತ್ವ ಅವಬೋಧನ ಕಲಾ ಭವತೆ ಅಮೃತಾಯ ಅಂತ ಒಂದು ಶ್ಲೋಕದಾಗ ಹೇಳ್ತಾರೆ. ಯಾಕಂದರೆ ತವಲ ಬಡಿಯುವುದು ಅದು ಒಂದು ವಿದ್ಯೆ, ಮತ್ತು ವೀಣಾ ಪಿಟೀಲು ಬಾರಿಸೋದು ಒಂದು ವಿದ್ಯೆ, ನಾಗಸ್ವರ ಇನ್ನೊಂದು ಸ್ವರ ಅದು ಕೂಡ ಸರಿಗಮ ಪದನಿಸ ಸಪ್ತ ಸ್ವರಗಳನ್ನು ನುಡಿಸುವುದು, ಸ್ವರಯುಕ್ತವಾಗಿ ಸ್ವರಕ್ಕೆ ತಕ್ಕಂತೆ ಹಾಡುವುದು, ಇವೆಲ್ಲವೂ ಸಂಗೀತ ವಿದ್ಯೆಯಲ್ಲಿ ಸೇರ್ಪಡೆಯಾಗುವಂಥ ಕಲೆಗಳಿವು. ಸಂಗೀತಕ್ಕೆ ಇವೆಲ್ಲ ಬೇಕು. ಈ ಸಂಗೀತ ವಿದ್ಯೆದ ಪ್ರಯೋಜನ ಏನಾಯ್ತು ರೀ, ವ್ಯರ್ಥ ಏನು ಅಂದರೆ, ಸಂಗೀತ ವಿದ್ಯೆದ ಪ್ರಯೋಜನ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆಂಬ ಪಂಚ ವಿಷಯಗಳಲ್ಲಿ ಒಂದು ಆನಂದ ಉಂಟು ಮಾಡ್ತಾವೆ. 5 ಆನಂದ ಅವಲ್ಲ ಇಲ್ಲಿ. ಶಬ್ದ ಸ್ಪರ್ಶ ರೂಪ ರಸಗಂಧ 5 ವಿಷಯಗಳಲ್ಲಿ 5 ವಿಷಯಗಳಿಂದ ಆಗುವಂಥ ಕ್ಷಣಿಕ ಆನಂದದಲ್ಲಿ ಇದು ಒಂದು ಬರೀ ಶಬ್ದ ಆನಂದ. ಇವೆಲ್ಲ ಶಬ್ದ ಕಿವಿಗೆ ಬೀಳ್ತಾವಿಲ್ಲ, ಇವು ಇಷ್ಟೇ ಉಂಟು ಮಾಡ್ತಾವ. ಜನರನ್ನು ಏನು ಮಾಡ್ತದಂದ್ರೆ ಶಬ್ದ ಮೋಹದ ಜಾಲಕ್ಕೆ ಅವು ಉಪಯೋಗ ಆಗ್ತಾವ. ಶಬ್ದದ ಮೋಹದ ಕಡೆ ಆ ಕಡೆ ಭಜನೆ ಮಾಡಲ್ಲಿ ಬಂದ್ಬಿಡ್ತಾರಲ್ಲಿ ಕೆಲವು ಮಂದಿ. ಯಾಕಂದರೆ ಶಬ್ದ ಮೋಹ ಇರ್ತದಲ್ಲಿ ಅಷ್ಟು ತಾಕತ್ತಾದ. ಮತ್ತು ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಬಹಳ ಲಾಕ್ಷಣಿಕ ಶಾಸ್ತ್ರಗಳು ನಾವಲ್ಲ, ಅವು ಊಹಾಪೋಹಗಳಿಂದ ಪ್ರತಿಪಾದಿಸಲ್ಪಟ್ಟಂಥ ಶಾಸ್ತ್ರ. ಊಹೆ ಮಾಡಿ ನಿನ್ನ ಅನುಭವಕ್ಕೆ ಬಂದು ನೀನು ಹೇಳಿದೆ, ಇನ್ನೊಬ್ಬ ಊಹೆ ಮಾಡಿದ ಅವನ ಅನುಭವಕ್ಕೆ ಅವನು ಹೇಳ್ದ. ಆದರೆ ಇವು ಊಹೆಗಳ ವಿದ್ಯೆಯೇ ಆಗಿವೆ ವಿನಃ ಇವು ಅನುಭವದ ವಿದ್ಯೆಗಳಲ್ಲ.
ಅನ್ಬೋದು ವಿದ್ಯೆಗಳಲ್ಲ. ಇವನು ಹೇಳ್ಬೋದು, ಇವನು ಕೇಳ್ಬೋದು. ಮತ್ತೆ ಜನರಲ್ಲಿ ಮಹಾ ಪಂಡಿತನೆನಿಸಿಕೊಂಡು ಉತ್ತಮವಾದಂಥ ಜ್ಞಾನಿಗಳ ಬಾಯಿ ಕಟ್ಟಿ ತಾನೇ ಶ್ರೇಷ್ಠ ಅಂತ ಎನ್ನಿಸಿಕೊಳ್ಳುವ ಜನಮೆಚ್ಚುಗೆಯ ಮತ್ತು ಮರ್ಯಾದೆಯೇ ಈ ಊಹಾಪೋಹ ವಿದ್ಯೆಯಾಗಿರುತ್ತದೆ. ಉದರ ಪೋಷಣಂ ಬಹುಕೃತ್ಯ ವೇಷಂ. ಹೀಗೆ ಇನ್ನೂ ಕೂಡ ಕೆಲವು ಅಪೌರುಷೆಯಾದ ವೇದದ ಆರಂಭವೆನಿಸುವ ಕರ್ಮಕಾಂಡದ ವಿದ್ಯೆ ನೋಡಿ. ಯಾವುದು ಪೌರುಷವಾಣಿ ಅಲ್ಲ, ಅಪೌರುಷವಾಣಿ. ಕರ್ಮಕಾಂಡದ ಅಪೌರುಷೆಯಾದ ವೇದದ ಆರಂಭಿಸುವ ಕರ್ಮಕಾಂಡದ ವಿದ್ಯೆಯು ಅದೃಷ್ಟ ರೂಪವಾದ ಸ್ವರ್ಗಲೋಕ ಸುಖ ಸಾಧನವನ್ನು ರೂಪವಾಗಿದ್ದೇ ವಿನ ಸ್ವರೂಪದ್ದಲ್ಲ. ಇಲ್ಲಿ ಪುಣ್ಯ ಮಾಡಿದರೆ ಸ್ವರ್ಗಲೋಕ, ಅಲ್ಲಿ ಭೋಗ, ಇವೇನು ಅದೃಷ್ಟಕ್ಕೆ ಸಂಬಂಧಪಟ್ಟು, ಏನು ಮುಕ್ತಿಗೆ ಸಂಬಂಧಪಟ್ಟು, ಜ್ಞಾನಕ್ಕೆ ಸಂಬಂಧಪಟ್ಟಿಲ್ಲ. ಹೀಗೆ ಮತ್ತು ಸ್ವರ್ಗ ಸುಖವಾದರೂ ಅನಿತ್ಯವೆಂಬುದು ಶಾಸ್ತ್ರದ ಕೊನೆ ತೀರ್ಮಾನ ಇಲ್ಲ. ಅಂದಮೇಲೆ ಅದರ ಮೇಲ್ಕಂಡ ಸಂಗೀತ, ಊಹಾ ಈ ಎರಡೂ ವಿದ್ಯೆಗಿಂತಲೂ ವೇದಾದಿ ಕರ್ಮಕಾಂಡದ ವಿದ್ಯೆಯು ಸ್ವಲ್ಪ ಮಟ್ಟಿಗೆ ಉತ್ತಮ. ಅದಕ್ಕಿಂತ ಇದು ಸ್ವಲ್ಪ ಮಟ್ಟಿಗೆ ಉತ್ತಮ. ಮತ್ತೆ ಇದಕ್ಕಿಂತ ಉತ್ತಮ ಉಪಾಸನ ಕಾಂಡ. ಅತ್ಯುತ್ತಮವಾದದ್ದು ಯಾವುದು? ಜ್ಞಾನಕಾಂಡ. ಮತ್ತೆ ಗುರುಗಳಿಂದ ಏನು ತಿಳ್ಕೋಬೇಕು ನೀನು? ಜ್ಞಾನಕಾಂಡ ತಿಳಿಬೇಕು, ಕರ್ಮಕಾಂಡ ತಿಳಿಬೇಕು, ಜ್ಞಾನಕಾಂಡ ತಿಳಿಬೇಕು. ಯಾಕಂದ್ರೆ ಈ ಒಂದು ಮರವೆ ಎಂಬ ಅಜ್ಞಾನ ಹಿಮತ ಉರೇ ಮುಸಿಕೊಂಡಿರುವ ದಿನವಂ ನೆರೆ ಕೆಡಿಸುದಿಯ ಪ್ರಖರ ಕಿರಣಗಳಿಂದ ಕೂಡಿರುವ ಪರಮ ಬ್ರಹ್ಮಜ್ಞಾನ ಸೂರ್ಯನ ಪರಿಯಲಿಹ ಮೇಣ ಮಾತು ಮನಸ್ಸಿಂಗೆ ಅರಿಯಲಾಗದ ಪರಶಿವನ ನಾನುಳಿದು ಧ್ಯಾನಿಸುವೆ ಅಂತಾರೆ ಮಹಾತ್ಮರು. ಯಾಕೆ ವಿಚಾರ ಮಾಡಿ ನೋಡ್ರಿ, ಇದು ಬ್ರಹ್ಮ ಚೈತನ್ಯಕ್ಕೆ ಅನ್ಯವಾಗಿ ಅನೃತದಿಂದ ಜಡ ಮತ್ತು ದುಃಖ ಖಂಡಿತ ರೂಪವಾಗಿ ನಮ್ಮನ್ನ ನಿಜವಾದ ಸ್ವರೂಪವನ್ನು ಆವರಣ ಮಾಡಿದ್ದು ಯಾವುದು? ಅಜ್ಞಾನ. ಅಜ್ಞಾನ ಎಲ್ಲ ಆವರಣ ಮಾಡಿದ್ದು. ಮತ್ತೆ ಅದಕ್ಕೆ ಅವಿದ್ಯೆ ಅಂತಲೂ ಕರೀತಾರೆ, ಅಜ್ಞಾನ ಅಂತ ಕರೀತಾರೆ. ಹಾಗೆ ಈ ಜನನ ಮರಣ ರೂಪಾತ್ಮಕ ದುಃಖ ಏನದಲ್ಲ, ಈ ದುಃಖವನ್ನ ಕಳೆಯುವ ಸಾಮರ್ಥ್ಯ ಯಾರಿಗಾದ? ಸಾಮರ್ಥ್ಯ ಯಾರಿಗಾದಂದ್ರೆ ಅಲ್ಲಿ ಜ್ಞಾನಕ್ಕೆ ಸಾಮರ್ಥ್ಯ ಆದ ವಿನ ಅಜ್ಞಾನಕ್ಕೆ ಸ್ನೇಹತ್ವಾದ, ಜ್ಞಾನಕ್ಕೆ ವೈರತ್ವಾದ. ಜ್ಞಾನ ಅಜ್ಞಾನಕ್ಕೆ ವೈರಿ, ಕರ್ಮ ಅಜ್ಞಾನಕ್ಕೆ ಸ್ನೇಹಿ. ಮತ್ತೆ ನೀನು ಹೆಚ್ಚಿಗೆ ಮಾಡಿಕೆ ಅಂತ ಹೋಗಿ ಮುಕ್ತ ಅಂತ ಹೇಳ್ತಿದ್ದಲ್ಲೋ, ತಿಳ್ಕೊಂಡ್ರ ಅವರು ಅಧಿಕಾರಿಗಳ ತಾರತಮ್ಯ ತಿಳ್ಕ, ನೀನು ಗೊತ್ತಾಗದಿಲ್ಲೇನು? ಹಾಗಾಗಿ ಈಗ ಒಂದು ಉದಾಹರಣೆ ಮೂಲಕ ತೀಕ್ಷ್ಣವಾದ ಕಿರಣಗಳ ಸಮೂಹ ರೂಪ ಪರಬ್ರಹ್ಮ ಅಂದ. ಮೋಡ ಮುಚ್ಚದ ಆಕಾಶದಲ್ಲಿ, ಆ ಮೋಡ ಮುಚ್ಚಿ ಕತ್ತಲಾಗ್ಯದಲ್ಲ, ಆ ಕತ್ತಲನ್ನು ಬಿಚ್ಚಬೇಕಾದ್ರೆ ಸೂರ್ಯನ ಪ್ರಬಲವಾದ ಕಿರಣಗಳು ಬೀಳಬೇಕು. ಹೌದಾ ಇಲ್ಲ? ಸಾಮಾನ್ಯ ಕಿರಣ ಬೆಳಗ್ಗೆ ಬೀಳ್ತಾವ, ಮಂಜು ಹೋಗೋದಿಲ್ಲ. ಮಧ್ಯಾಹ್ನ ಶಕ್ತಿಯುತ ಸಾಮರ್ಥ್ಯದಿಂದ ಸೂರ್ಯನ ಕಿರಣ ಬಿದ್ದಾಗ ಮಂಜು ಕರಿ ಹೋಗ್ತದೆ.
ಎರಡೂ ಸೂರ್ಯನ ಕಿರಣನೇ. ಅದಕ್ಕೆ ವೇದ ನುಡಿದಂಥವನು ಒಬ್ಬನೇ ಪರಮಾತ್ಮ, ಅವನ ವಾಣಿ. ಆದರೆ ಆ ಕಿರಣಗಳ ಹೇಗೆ ಹಿಮವನ್ನ ನಾಶ ಮಾಡ್ತದೋ ಅದೇ ರೀತಿ ಸದ್ಗುರುಗಳ ಸತ್ಶಾಸ್ತ್ರಗಳ ಪ್ರಬಲವಾದ ವಾಕ್ಯಗಳು ಬೇದ್ದಾಗ ಅಜ್ಞಾನವೆಂಬ ಹಿಮ, ಒಳಗೇನದ ಅಜ್ಞಾನ ಅದು ಕರಗ್ತದ. ಆದ್ದರಿಂದ ಏನು ಬೇಕಾಗದ, ಹಿಮ ಕರಗಬೇಕಾದರೆ ಪ್ರಬಲವಾದ ಸೂರ್ಯನ ಕಿರಣಗಳೇ ಬೇಕು. ಅದೇ ರೀತಿ ಅಜ್ಞಾನ ನಿವೃತ್ತಿಗೆ ಪ್ರಬಲವಾದ ಬ್ರಹ್ಮಜ್ಞಾನವೇ ಶತ್ರುಪಾಯ. ಪ್ರಬಲವಾದ ಬ್ರಹ್ಮಜ್ಞಾನ ಬೇಕು ಅಂದ್ರೆ ಏನು ಅರ್ಥ? ಪ್ರಬಲ ಅಂದ್ರೆ ಇಲ್ಲ, ಪ್ರಬಲ ವಾಕ್ಯಗಳು ಅದು ಶಿರೋಭಾಗದಂತ ಮೊದಲೇ ಹೇಳ್ಯಾರ. ಹೀಗಾಗಿ ಇಂಥವರು ಅಂಥ ಗುರುವಿನಲ್ಲಿ ಆ ರೀತಿ ವಿಧಿವತ್ತಾಗಿ ಆ ಸೇವಾದಿಗಳನ್ನು ಮಾಡಿ ಸುಜ್ಞಾನಿಗಳಾಗಿ ತಾವು ಮುಕ್ತರಾಗಬೇಕು ಅನ್ನುವರಲ್ಲಿ 3 ಜನ 3 ಪ್ರಕಾರದ ಅಧಿಕಾರಿಗಳಾರ. ಅಧಿಕಾರಿಗಳಿಲ್ಲಂತಲ್ಲ, ಅವರಲ್ಲೇ ಭೇದ ಅಂದ್ರು. ಮತ್ತು ಕೇಳೋದ್ರಲ್ಲಿ ಎಷ್ಟು ಭೇದ ಇರ್ಬೋದು? ಕೇಳಿದವರಲ್ಲೇ ಈ ಭೇದ, ಕೇಳಾದವರಲ್ಲಿ ಮುಳಿ ಮುಟ್ಟ್ಯಾರಂತ. ಹಾಗಾಗಿ ಇಲ್ಲಿ ಮಹಾತ್ಮರು ಅಧಿಕಾರಿಗಳಿಗೆ ಹೇಳಬೇಕಂದ್ರೆ ನೋಡ್ರ, ಕೇಳಿದಾಗಲೇ ಹೇಳಬೇಕು ಜನಕನಂದದೆ ಅಂದರು. ಕೇಳಿದಾಗಲೇ ಹೇಳಬೇಕು ಬ್ರಹ್ಮವಿದ್ಯೆ ಅಂದರು. ಕೇಳಿದಾಗಲೇ ಹೇಳಬಾರದು ಬ್ರಹ್ಮವಿದ್ಯೆ ಅಂದರು. ಕೇಳಿದಾಗಲೇ ಹೇಳ್ಬೇಕಂತಾರ, ಮತ್ತೆ ಇಲ್ಲಿ ಕೇಳಿದಾಗಲೇ ಹೇಳಬಾರ್ದು ಅಂತಾನ. ಒಬ್ಬ ವ್ಯಕ್ತಿನ 2 ವಾಕ್ಯವನ್ನು ಹೇಳಂದ್ರೆ ಗುರುಮುಖದಿಂದ ಶೋಧನೆ ಮಾಡಬೇಕು. ಕೇಳಿದಾಗಲೇ ಹೇಳಬೇಕು ಅಂದ್ ಯಾರಿಗಂದ್ರೆ ಅಂಥ ಶಿಷ್ಯ ಇದ್ನಂದ್ರೆ ಕೇಳಿದಾಗಲೇ ಹೇಳಬೇಕು ಅಂತ ಮತ್ತೆ ಅಲ್ಲಿ ಉಳ್ಳಿಲ್ಲ. ಅವ್ರು ಜನಕನಂದದಂದ್ರೆ ಮತ್ತೆ ಜನಕನ ವಿಚಾರ ಮಾಡಬೇಕು. ಅವ್ರ ಪೂರ್ವ ಹೇಗಿದ್ದ, ಜ್ಞಾನ ಕಾಲದಲ್ಲಿ ಹೇಗಿದ್ದ, ವೃತ್ತಿ ಹೇಗಿತ್ತು, ಆಕಾರ ಹೇಗಿತ್ತು ಅಂತ ತಿಳ್ಕೋಬೇಕು. ಹಾಗೆ ಕೇಳಿದಾಗಲೇ ಹೇಳಬಾರದು ಅಂದ್ರೆ ಯಾರಿಗೆ? ಅದು ಅಪೇಕ್ಷೆ ಇಲ್ಲ. ಕರ್ಮದಲ್ಲಿ ತೊಡಗಿ ಕರ್ಮವನ್ನೇ ಮಾಡಿ ಕರ್ಮದ ಬುತ್ತಿಯನ್ನೇ ಕಟ್ಟಿಕೊಂಡು ಕರ್ಮವನ್ನೇ ಭೋಗ ಮಾಡ್ಬೇಕಂತ ನಿಶ್ಚಯ ಮಾಡಿ ಕರ್ಮದಿಂದ ಬಿಡುಗಡೆ ಆಗ್ಬೇಕಂತ ಸುಮ್ಮನೆ ಒಣ ಪ್ರಯತ್ನ ಮಾಡೋನಿಗೆ ಹೇಳಬಾರ್ದಂದ್ರು. ನಾವೇನಂತೀವಿ, ಹೇಳ್ಬೇಕಪ್ಪ ಎಲ್ಲರಿಗೆ. ಹೌದು, ಹೇಳ್ಬೇಕಂದ್ರೆ ಅಲ್ಲಿ ಹೇಳ್ಬಾರ್ದಂದ್ರಲ್ಲ. ಅಂಥವ್ನಿಗೆ ಹೇಳಬಾರದು, ಇಂಥವ್ನಿಗೆ ಹೇಳದ ಬಿಡಬಾರದು ಅಂತ ಅರ್ಥ. ಹಾಗೆ ಮೊದಲು ಕನಿಷ್ಠ ಅಧಿಕಾರಿ ಲಕ್ಷಣ ಹೇಳ್ತಾರೆ. ಸಕಲ ಲೋಕಂ ಬೇರೆ, ಸಕಲ ಆತ್ಮರುಂ ಬೇರೆ, ಸಕಲೇಶ ನೂರೋನು ಅದಕ್ಕೆ ಬೇರೆಂಬ ಕಾಣ್ವಿಕೆಯಂ ಕನಿಷ್ಠನು ಅವನೈಸೆ ಅಂದ್ರು. ಕನಿಷ್ಠ ಅಂತ ಯಾಕ ಅನಿಸ್ಕೊಂತಾನ ಅವನು ಅಂದ್ರೆ, ಸಕಲ ಲೋಕಂ ಬೇರೆ. ಸಕಲ ಲೋಕ ಅಂದ್ರೆ ಎಲ್ಲ ಲೋಕಗಳು ವಿಷಯಗಳಿಂದ ಕೂಡ್ಯಾವ ನೋಡ್ರಿ. ಮರ್ತ ಲೋಕದಲ್ಲಿ ವಿಷಯ, ನರಕ ಲೋಕದಲ್ಲಿ ವಿಷಯ, ಸ್ವರ್ಗದಲ್ಲಿ ವಿಷಯ. ಎಲ್ಲಿ ಲೋಕ ಅದ ಅಲ್ಲಿ ಪದಾರ್ಥ ಅವ, ಎಲ್ಲಿ ಲೋಕ ಅದ ಜಗತ್ತಾದ ಅಲ್ಲಿ ಅನೇಕತ್ವ ಅದ. ಆ ಅನೇಕತ್ವದಲ್ಲಿ ನೀನು ಏಕತ್ವವನ್ನು ನೋಡೋದು ಬಹಳ ಕಷ್ಟ. ಅನೇಕತ್ವ ನೋಡ್ತೀವಲ್ಲ, ಅನೇಕತ್ವದಿಂದ ನೋಡೋದು ವ್ಯವಹಾರಿಕ ಸತ್ತ, ಇಲ್ಲಂತ ಅರ್ಥ ಅಲ್ಲ. ಪಾರಮಾರ್ಥಿಕ ಸತ್ತದಿಂದ ಏಕತ್ವನೇ ಇದ್ದೀನಿ ನೀನು, ಹೌದಾ ಇಲ್ಲ? ಹೀಗೆ
ಆ ಒಂದು ವಿಷಯಗಳಿಂದ ಕೂಡಿದಂಥ ಭೋಗ ಜಗತ್ತು ಬೇರೆಯಾಗಿದೆ. ಈ ಭೋಗಾತ್ಮಕ ಜಗತ್ತನ್ನು ಉಪಯೋಗಿಸುವ ಭೋಕ್ತೃಗಳಾದ ಜೀವರು ಬೇರೆ, ಜಗತ್ತು ಬೇರೆ, ಜಗತ್ತಿನ ವಿಷಯಗಳು ಬೇರೆ, ಆಯಾ ವಿಷಯಗಳನ್ನು ಭೋಗಿಸುವಂಥ ಜೀವರು ಬೇರೆ. ಪ್ರತ್ಯಕ್ಷ ಕಾಣಂಗಿಲ್ಲ ಇಲ್ಲಿ. ಪ್ರತ್ಯಕ್ಷ ಎಲ್ಲರೂ ಭೋಗದ ವಸ್ತಾವ, ಎಲ್ಲರೂ ಒಂದೇ ಪ್ರಕಾರ ತಿನ್ನಂಗಿಲ್ಲ, ಎಲ್ಲರೂ ಒಂದೇ ಪ್ರಕಾರ ಕುಡಂಗಿಲ್ಲ, ಎಲ್ಲರೂ ಒಂದೇ ಪ್ರಕಾರ ನಡೆಯಂಗಿಲ್ಲ. ಮತ್ತು ಪ್ರತ್ಯಕ್ಷ ನೋಡ್ತೀವಿ. ನೋಡಿ, ಈ ಒಂದು ಜೀವಾತ್ಮರು ಬೇರೆ, ಆ ಜಗತ್ತು ಲೋಕಗಳು ಬೇರೆ, ಮತ್ತು ಇವುಗಳಿಗೆ ಬೇಕಾದಂಥ ವಸ್ತುಗಳನ್ನು ಒದಗಿಸುವನು ಒಬ್ಬ ಬೇರೆ ಈಶ್ವರನ, ಅವನು ಬೇರೆ ಅನ್ನ. ಇಲ್ಲಿ ಕಿರಾಣಿ ಅಂಗಡಿಯಾಗ ಏನು ಬೇಕಾದ ತಗೊಂತೀವಿ, ಹೌದಿಲ್ಲ? ಅವನ ಅಂಗಡಿಯವ್ರನ್ನ ತಂದಾಕ್ತಾನ. ಅಂಗಡಿಯವ್ನ ಎಲ್ಲಿಂದ ತರ್ತಾನ? ಅವನು ಯಾರೋ ಎಲ್ಲಿಂದ ತಂದದ್ದನ್ನು ಇಲ್ಲಿ ತರ್ತಾನ. ಅವನು ಬೇರೆನೆ, ಇವನು ಬೇರೆನೆ, ಇವನು ಬೇರೆ, ಮೂವರು ಬೇರೆ ನೋಡಿ ಇಲ್ಲಿ. ಅದಂಗೆ ಜೀವಿಗಳು ಬೇರೆ ಅದ, ಭೋಗದ ವಿಷಯಗಳು ಬೇರೆ ಅವ. ಇದಕ್ಕೆ ಎಲ್ಲವನ್ನು ಒದಗಿಸುವಂಥ ಒಬ್ಬ ಈಶ್ವರನ ಬೇರೆ ಅನಂತ ತಿಳಿದುಕೊಂಡು ಅಂಥ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ಬಹಳ ಮಂದಿ ಯಾರ, ಈ ಜಗತ್ತಿನಾಗ ಬಹಳ ಮಂದಿ ಯಾರ. ಅದಕ್ಕಾಗಿ ಇಷ್ಟೆಲ್ಲ ನಡೀತಾವೆ. ಅಲ್ಲಿಗೆ ಹೋಗಿ ಕೇಳ್ಕೊಂಬಂದೆ, ಅಲ್ಲಿಗೆ ಹೋಗಿ ಬೇಡ್ಕೊಂಬಂದೆ ಅಂದ್ರೆ ಬೇರೆ ಒಬ್ಬನಾನ ನಮ್ಗೆ ಎಲ್ಲಿದ್ದು ಕೊಡ್ತಾನಂತ ಭ್ರಮೆಯಲ್ಲೇ ಭಾಳ ಮಂದಿ ಯಾರ. ಹಂಗ ನೀ ಹೇಳಿದ್ದು ಕೊಡಂಗಿದ್ರೆ ಜಗತ್ತು ಹಿಂಗ್ಯಾಕಾದಿತ್ತು. ಈ ರೀತಿ ತಿಳಿಯುವುದರಿಂದ ಈತನು ಕನಿಷ್ಠ ಅಧಿಕಾರಿ ಅಂತ ತಿಳ್ಕೊ. ಇವನೇ ನೋಡಿ ಲಕ್ಷಣ ಹೆಂಗೆ ತಿಳ್ಕೊಂಬಂದೆಲ್ಲ ಹಿಂಗೆ ತಿಳ್ಕೊ. ಹೀಗೆ ಅನೇಕ ಭೇದ ದೃಷ್ಟಿ ಅಂದರು, ಅನೇಕ ಭೇದ ದೃಷ್ಟಿ, ಅಭೇದ ದೃಷ್ಟಿ ಬೇಕಾಗಿದೆ. ಅಭೇದ ದರ್ಶನ ಜ್ಞಾನ. ಆ ಅಭೇದ ದರ್ಶನ ಜ್ಞಾನದ ವೃತ್ತಿ ನಮ್ಮಲ್ಲಿ ಯಾವಾಗ ಪ್ರಕಟ ಆಗ್ತದ ಆವಾಗ ಅಜ್ಞಾನ ನಿವೃತ್ತಿ ಆಗ್ತದೆ ನೋಡ್ರಿ. ಅದು ಯಾರೇ ಇರಲಿ, ಹೇಳೋರೇ ಇರಲಿ ಕೇಳೋರೇ ಇರಲಿ, ಅವರಿಗೆ ಅಭೇದ ಜ್ಞಾನ ಆಗಬೇಕು. ಅಭೇದವಾಗಿರೋದು ಯಾವುದು? ನೀನೆಲ್ಲ ಆತ್ಮ. ಅಭೇದವಾಗಿ ಎಲ್ಲರಲ್ಲಿ ಅನುಸೂತವಾಗಿ ಮಣಿಗಣ ಸೂತ್ರದಂತೆಲ್ಲ ಕೇಳಿಲ್ಲ ಪ್ರಮಾಣ. ನೀನೇ ಇದ್ದು ಅದನ್ನ ನಾನಂತ ನೀನು ನಂಬಲಾರ್ದ ನೀನು ಅಲ್ಲದನ್ನ ಮಣಿ ನೀನಂತ ಯಾಕಂತಿದ್ದೆ ಅಂದ್ರೆ ದಾರ ನೀನು. ಮಣಿನೇ ಬೇರೆ, ದಾರನೇ ಬೇರೆ. ಆದರೆ ದಾರವನ್ನು ಕಾಣಲಾರ್ದಂಗೆ ಮಣಿಗಳು ಆಚ್ಛಾದನೆ ಮಾಡ್ಯಾವ. ಅದಕ್ಕೆ ಅಜ್ಞಾನ ಆವೃತಂ ಜ್ಞಾನ ಅಂದ್ರು. ಅಮೃತವನ್ನ ಜ್ಞಾನವನ್ನ ನಮ್ಮನ್ನ ಆಚ್ಛಾದನ ಮುಚ್ಚಿದ್ದು ಯಾವುದು ಅಂದ್ರೆ ಅಜ್ಞಾನ ಅಂದ್ರೆ. ದಾರ ಯಾವುದು? ದಾರನ ಮುಚ್ಚಿಕೊಂಡದು ಏನು ಮಣಿ ಮುಚ್ಚವ? ಮಣಿ ದಾರವನ್ನು ಮುಚ್ಚವ, ದಾರ ಮಣಿನ ಮುಚ್ಚಿಲ್ಲ. ಅದಂಗ ನಮ್ಮ ಸ್ವರೂಪ ಅಸ್ಥಿಭಾತಿ ಪ್ರಿಯ. ಅದನ್ನೇನದ ನಾಮರೂಪದ ವಸ್ತುಗಳು ಮುಚ್ಚವ ನಮ್ಮ ನಾಮರೂಪ. ಅದಕ್ಕಾಗಿ ಒಳಗ ಆಧಾರವಾಗಿರೋ ದಾರ ಕಾಣವಲ್ತು, ಬರೇ ಮಣಿಗಳು ಕಾಣ್ತಾವ. ಅದಂಗ ಆಧಾರವಾಗಿರ್ತಕ್ಕಂಥ ನೀನು ಕಾಣವಲ್ಲಿ, ನಿನ್ನ ಮುಚ್ಚಿದಂಥ ಉಪಾಧಿಗಳೇ ಕಾಣ್ತಾವ ಅಂದಾಗ ನೀನು ಆ ಮಣಿ ಒಳಗೆ ದಾರ ಆದಂತ ನೋಡಿದ್ರೆ ಅನುಭವ ಆಗ್ಯದಿಲ್ಲ. ಏನು ಬಿಚ್ಚಿ ನೋಡ್ತಿದ್ದೆ ಆದಂತ ನಿನಗೆ ಭದ್ರವಾದ ಜ್ಞಾನದಕ್ಕೆ ಅದು ಸರ ಕೊಡಂತಿದ್ದಿ, ರುದ್ರಾಕ್ಷಿ ಕೊಡಂಗ ಸರ ಕೊಡಂತಿದ್ದಿ. ಮತ್ತೆ ಆ ಸರದಲ್ಲಿ ದಾರ ಅನುಸೂತಕವಾಗಿ ಇದೆ ಅಂತ ಜ್ಞಾನ ಆಯಿತು. ಅದರಂತೆ ಸಕಲ ಜೀವಿ ಜಗತ್ತುಗಳ ಒಡಲೋಳು ನಾನೇ ಇದ್ದೀನಂತ ಈ ಜ್ಞಾನ ಯಾಕಾಗವಲ್ತು?
ಅದಾಗ್ಯದಲ್ಲ. ಅದಕ್ಕೆ ಮೊದಲು ಹೇಳಿದ ಪೂರ್ವದಲ್ಲಿ ವಿಚಾರ ಬೇರೆ, ವಿವೇಕದ ವಿಚಾರ ಬೇರೆ. ಇದು ವಿಚಾರ ಹುಡುಗರಿಗೆ ಗೊತ್ತಾಗ್ತದೆ ಸರ, ಆದರೆ ಒಳಗಡೆ ನೀ ಇದ್ದಲ್ಲ ನಿಂದೆ ಯಾಕೆ ಗೊತ್ತಾಗೋಲ್ತು ಅಂದರೆ ವಿಚಾರ ಮಾಡಿದ್ರೆ ಗೊತ್ತಾಗೋದು ಕಷ್ಟ ಅದ. ಹೀಗೆ ತಿಳ್ಕೊ ಅಂತ ಹೇಳಿದ್ರು. ಇಲ್ಲಿಗೆ ಸಮಯ ಆಗ್ಯದ. ನಾಳೆ ದಿನ ಮತ್ತೆ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಗೆ 3 ನುಡಿ ಆಯಿತು. 4ನೇ ನುಡಿಯನ್ನು ನಾಳೆ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ನರವಾರಕ್ಕೆ ನೀವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ ಗುರುವರ ಮಂತ್ರವ ಬೋಧಿಸಿದೆ ನೆರೆ ಘೋರ ಕಾಲನ ಬಾಧೆಯ ಬಿಡಸಿ ಉಪಾಯವ ತೋರಿಸಿದೆ ಗುರುವರ ಉಪಾಯವ ತೋರಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಉತ್ತಮರಿಗೆ ನಿಜ ತತ್ವಮಸಿ ಮಹಾ ವಾಕ್ಯವ ಬೋಧಿಸಿದೆ ಗುರುವರ ವಾಕ್ಯವ ಬೋಧಿಸಿದೆ ಮಿಥ್ಯಾ ಮಾಯೆಯ ನಾಶಿಸಿ ನಿಜ ಪದ ವಿತ್ತೋ ರಕ್ಷಿಸಿದೆ ಗುರುವರ ವಿತ್ತೋ ರಕ್ಷಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಸಂತತ ಬ್ರೂಲತ ಪುರದೊಳನಂತ ಸೋ ಮೈಮೆಯ ತೋರಿಸಿದೆ ಗುರುವರ ಮೈಮೆಯ ತೋರಿಸಿದೆ ಸಂತ ಮುಕುಟಮೈ ಶಾಂತ ಸಾಗರ ಸಂತತ ವಾಸಿಸಿದೆ ಗುರುವರ ಸತತ ವಾಸಿಸಿದೆ ಗುರುದೇವ ಸಿದ್ಧ ರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು